ನಿನ್ನೆ ಅಸಫಲತೆಯಿಂದ ಮುಕ್ತಿ ಮತ್ತು ವಿಚಾರ ನಿಯಮ ಅಂತ ಸರ್ಶಿಜಿ ಅವರು ಮಾಸ್ಟರ್, ಇವರು ಪೂನಾನಲ್ಲಿ ಇರ್ತಾರೆ, ಮಹಾರಾಷ್ಟ್ರ ಮಾಸ್ಟರ್ ಇವರು ಪೂನಾನಲ್ಲಿ ಇರ್ತಾರೆ. ಅವರು ಕೂಡ ತುಂಬಾ ಶೋಧನೆ ಮಾಡಿ ಧ್ಯಾನ ಮಾಡಿ ಕಾಲೇಜ್ ಪ್ರೊಫೆಸರ್ ಮಾಡ್ಕೊಂಡು ಯಾರೋ ಮ್ಯೂಟ್ ಅಲ್ಲಿ ಇರ್ಬೇಕಮ್ಮ, ಮ್ಯೂಟ್ ಅಲ್ಲಿ ಇರ್ಬೇಕು. PSM ಮೈಸೂರ್ ಯಾರದು? ಮ್ಯೂಟ್ ಮಾಡಿದ್ದೀನಿ ಮೇಡಮ್ ಇವಾಗ. ಅಲ್ಲ, ಹೋಸ್ಟ್ ಯಾರೋ ಮೈಸೂರ್ದು ಅಂತ ಇದೆ. ಆಯ್ತು, ಓಕೆ. ಅವ್ರು ಕೂಡ ಇದೇ ತರ ಪ್ರಯತ್ನ ಮಾಡಿ ತಿಳ್ಕೊಂಡು ಅವ್ರ ಜೊತೆ ಧ್ಯಾನ ಮಾಡಿ ಭಗವಂತ ಜೊತೆ ಕನೆಕ್ಟ್ ಆಗ್ಬಿಟ್ಟು ಅನೇಕ ವಿಚಾರಗಳು ಇನ್ನೂ ಧಾರಾಕಾರವಾಗಿ ಬರ್ತಾನೆ ಇದೆ. ವಿಚಾರಗಳು ಆ ಸಮುದ್ರ ತರ ಇದೆ, ಜ್ಞಾನ ಅಲ್ಲಿ ಸಮುದ್ರ ತರ ಇದೆ. ಆ ರೀತಿ ಜ್ಞಾನ ಬರ್ತಾ ಇದೆ. ಅದರಲ್ಲಿ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಕೂಡ ನಮ್ಮ ಜೀವನದಲ್ಲಿ 100% ಅನ್ವಯಿಸತ್ತದು. ಅಷ್ಟು ಚೆನ್ನಾಗಿ ನಾ ಎಷ್ಟೋ ಬುಕ್ಸ್ ಓದ್ಬಿಟ್ಟಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದೆಲ್ಲ ಡೇ ಟು ಡೇ ಲೈಫ್ಗೆ ನಮ್ಗೆ ಬೇಕು. ಧ್ಯಾನ ಅಂದ್ರೆ ಆನಾಪಾನ ಸತಿ ಧ್ಯಾನ ಮಾಡ್ಕೊಳ್ಳೋಣ, ಎಲ್ಲಾರ ಹತ್ರ ಬುಕ್ಸ್ ಓದೋಣ, ತಿಳ್ಕೊಳ್ಳೋಣ ಅಲ್ವಾ. ಇವ್ರು ಕೂಡ ಆನಾಪಾನ ಸತಿ ಧ್ಯಾನನೇ, ಅಂದ್ರೆ ಆನಾಪಾನ ಸತಿ ವರ್ಡ್ ಯೂಸ್ ಮಾಡಲ್ಲ, ಶ್ವಾಸವನ್ನ ಗಮನಿಸೋದು ಅಂತಾನೆ ಇವ್ರು ಕೂಡ ಮಾಡೋದು. ಸೊ ಇವತ್ತು ಅಸಫಲತೆಯಿಂದ ಮುಕ್ತಿ ಮತ್ತು ವಿಚಾರ ನಿಯಮ ಅಲ್ವಾ. ಅಸಫಲತೆ ಅಂದ್ರೆ ಎಲ್ಲಾರು ಫೇಲ್ಯೂರ್ ಆಗ್ಬಿಟ್ರೆ ತುಂಬಾ ಡಿಪ್ರೆಷನ್ ಕೊಟ್ಟೋಗ್ತಾರೆ ಅಲ್ವಾ, ತುಂಬಾ ಒಂಥರ ಹಿಂದೆಜ್ಜೆ ಹಾಕ್ಬಿಡ್ತಾರೆ ಆ ರೀತಿ. ಸೊ ಅಸಫಲತೆಯಿಂದ ಅಂದ್ರೆ ಆ ಫೇಲ್ಯೂರ್ ಇಂದ ಮುಕ್ತಿ. ಯಾವ್ದನ್ನ ನಮ್ಗೆ ಒಂದು ಇಂಟರ್ವ್ಯೂಗೆ ಹೋಗಿರ್ತೀವಿ, ಅಲ್ಲಿ ನಾವು ಸೆಲೆಕ್ಟ್ ಆಗಲ್ಲ. ಆ ಸೆಲೆಕ್ಟ್ ಆಗಲ್ಲ ಅಂತಂದ್ರೂ ಸಹ ನಾವೇನ್ ಮಾಡ್ಬೇಕು, ಇಲ್ಲಿ ನಮ್ಗೆ ಋಣ ಇಲ್ಲ, ಇದಕ್ಕಿಂತ ಬೆಸ್ಟ್ ಇದ್ದ ಪರಮಾತ್ಮ ಇಟ್ಟಿದ್ದಾನೇನೋ ನಂಗೆ, ಇದೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ನೆಕ್ಸ್ಟ್ ಇಂಟರ್ವ್ಯೂಗೆಲ್ಲ ನಾವು ಹೋದ್ರೆ ಯಾವ ರೀತಿ ಹೇಳ್ಬೇಕು, ಅವ್ರು ಯಾವ ರೀತಿ ಕ್ವಶನ್ ಕೇಳ್ತಾರೆ, ಆ ರೀತಿ ನಂಗೆ ಒಂದು ಅನುಭವ ಆಗಿದೆ. ಇದನ್ನ ನಾನು ಅನುಭವದಿಂದ ತಗೊಂಡು ನಾನು ಇನ್ನೊಂದು ಇಂಟರ್ವ್ಯೂಗೆ ಹೋಗ್ತೀನಿ, ಇನ್ನೊಂದ್ಸಲ ಪ್ರಿಪೇರ್ ಆಗ್ತೀನಿ ಅಂದ್ಕೊಂಡು ಧೈರ್ಯವಾಗಿ ಹೋಗ್ಬೇಕು. ಅದು ಅಸಫಲತೆಯಿಂದ ಮುಕ್ತಿ ಅಂದ್ರೆ ಅಲ್ವಾ. ಇಲ್ಲದ್ರೆ ಅಳ್ತಾ ಕೂತ್ಕೊಳ್ಳೋದು, ಸ್ಕೂಲಲ್ಲಿ ಫೇಲ್ ಆಗಿದ್ದೆ, ಕಾಲೇಜಲ್ಲಿ ಫೇಲ್ ಆಗ್ಬಿಟ್ಟಿದೀನಿ, ನೋ ಇದು ಏನಂತಾರೆ ಜಾಬ್ ಸಿಗ್ತಾ ಇಲ್ಲ, ಮದ್ವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಿದೆಲ್ಲ ನಾವು ಹೇಳ್ಕೋಬಾರ್ದು. ಇವೆಲ್ಲ ಕೂಡ ನೆಕ್ಸ್ಟ್ ಏನ್ ಮಾಡ್ಬೇಕು, ಓಹೋ ಈ ತರನಾ, ನನ್ ಜಾಬ್ ಸಿಕ್ಕಿಲ್ಲ, ಸರಿ ಜಾಬ್ ಸಿಗ್ಬೇಕಂದ್ರೆ ನಾನ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಇದಕ್ಕಿಂತ ಬೆಸ್ಟ್ ಸಿಗ್ಬೇಕು ನಂಗೆ, ಅದಕ್ಕೆ ಪ್ರಿಪರೇಷನ್ ಅಷ್ಟೇ ವಿನ ಇನ್ನೇನು ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ನಿನ್ನೆ ನಾವು ಏನ್ ಹೇಳಿದ್ದೀವಿ, ಸರ್ಶಿಜಿ ಅವ್ರು ಏನ್ ಹೇಳಿದ್ದಾರೆ, ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಹಿಂದೆ ಎಳೆಯೋರೇ ಜಾಸ್ತಿ. ಪತ್ರಿಜಿ ಅವ್ರಿಗೂ ಅಷ್ಟೇ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅವ್ರನ್ನ ಧ್ಯಾನನ, ಶ್ವಾಸ ಮೇಲೆ ಧ್ಯಾಸನ ಇದು ಹಿಡ್ಕೊಂಡು ಕೂತಿರುತ್ತಿದ್ದೀಯಾ ಏನೇನೋ ಅಂತ ಹೋದ್ರು, ಅವ್ರು ಕೇರೆ ಮಾಡಿಲ್ಲ. ಲಕ್ಷಾಂತರ ಜನಕ್ಕೆ ಧ್ಯಾನ ಸಿಕ್ತು. ಇಲ್ಲದ ಅವ್ರು ಅಯ್ಯೋ ಹಿಂಗಂತಾರಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ರೆ ನಮ್ಗೆಲ್ಲ ಗತಿ ಏನಾಗ್ಬೇಕಿತ್ತಲ್ವಾ. ನಾವೀಗ ಎಷ್ಟು ಚೆನ್ನಾಗಿ ನಾವು ಧ್ಯಾನ ಮಾಡ್ಕೊಂಡು ಅಲ್ವಾ, ಎಲ್ಲಿರೋರು ಎಲ್ಲಿ ಬಂದ್ಬಿಟ್ಟಿದೀವಿ ನಾವೆಲ್ಲ ಅಲ್ವಾ. ಆದ್ರಿಂದ ಕೇರ್ ಮಾಡಬಾರ್ದು ಅಂದ್ಬಿಟ್ಟು ಕೊಲಂಬಸ್ ವಿಚಾರದಲ್ಲಿ ಕೂಡ ಜನ ಅದೇ ಅಂದ್ರು ಅಲ್ವಾ, ನೀನ್ ಎಲ್ಲಿ ಹೋಗ್ತೀಯಾ, ಅಲ್ಲಿ ಹೋಗ್ತೀಯಾ, ಇಲ್ಲಿ ಹೋಗ್ತೀಯ ಅಂತ ಕೇರೆ ಮಾಡಿಲ್ಲ. ಪ್ರಪಂಚ ಎಲ್ಲ ಸಮುದ್ರದಲ್ಲಿ ಸುತ್ತಿ ಬಿಟ್ಟಿದ್ದಾರೆ ಅವರು. ಅಮಿತಾಬ್ ಬಚ್ಚನ್ ಇಷ್ಟು ಉದ್ದ ಇದ್ಯಾ ನೀನು, ನಿಂಗೆ ಇಲ್ಲ, ನೀನ್ ಆ ಹೀರೋನ, ನಿನ್ ವಾಯ್ಸ್ ನೋಡ್ಕೋ, ಒಂಥರ ಏನಂತಾರೆ ಸ್ಟ್ರಾಂಗ್ ಆಗಿದೆ, ಒಂಥರ ಶಬ್ದ ಒಂಥರ ಬರುತ್ತೆ ನಿಂದು ಅಂತ. ಈಗ ನೋಡಿದ್ರೆ ಅವ್ರ ವಾಯ್ಸೇ ಫೇಮಸ್ ಈಗ ಅಲ್ವಾ. ಅನಂತರ ನಮ್ಗೆ ಲತಾ ಮಂಗೇಶ್ಕರ್ ಬಗ್ಗೆನೂ ಅದೇ ತರ ಅಂದ್ರು, ನೀನ್ ಹಾಡ್ತೀಯ, ಭಜನೆ ಗಿಜನೆ ಹಾಡ್ಕೊಮ್ಮ, ಮನೆ ಪೂರ್ತಿ ಹಾಡ್ಕೊ ಅನ್ನೋ ತರ ಮಾತಾಡಿದ್ರು. ಬಟ್ ಆಕೆ ಕೂಡ ಪ್ರಯಾಸ ಮಾಡಿ ಪ್ರಯತ್ನ ಮಾಡಿ ಹಾಡಿ ಕೇಳಿಸಿ ತಾನು ಫೇಮಸ್ ಆಗಿದ್ದಾರೆ. ಆಮೇಲೆ ರೈಟ್ ಬ್ರದರ್ಸ್, ನೀನೇನ್ ಹಾರಿಸ್ತೀಯಪ್ಪ, ಏನೋ ಪೇಪರ್ ರಾಕೆಟ್ ಹಾರಿಸು ಅಷ್ಟೇ, ಅಲ್ಲೇನ ಹೋಗ್ತೀಯ, ಅದೇನ್ ಮಾಡ್ತೀಯ ನೀನು ಅಂತಂದ್ರೆ ಅವ್ರು ಬಿಟ್ರ ಯಾರನ್ನು ಕೇರ್ ಮಾಡಿಲ್ಲ. ಅವ್ರು ಪೂರ್ತಿ ಅವರು ಪ್ರಯತ್ನ ಮಾಡಿ 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 ಹಾರಿಸಿಬಿಟ್ರು ಅಲ್ವಾ. ಅನಂತರ ಸುಧಾ ಚಂದ್ರನ್ ಕಾಲ್ ಮುರಿದೋಯ್ತು, ಡ್ಯಾನ್ಸರು, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋರು, ಕಾಲ್ ಮುರಿದೋಯ್ತು, ಅಯ್ಯೋ ಆಗೋಯ್ತು ನನ್ನ ಲೈಫು ಅಂತ ಅಂದ್ಕೊಂಡ್ರು ಎಲ್ಲಾರು. ಆದ್ರೆ ಆಯಮ್ಮ ಸುಮ್ಮನೆ ಬಿಡ್ಲಿಲ್ಲ. ನಂತರ ಒಂದು ಆರ್ಟಿಫಿಷಿಯಲ್ ಕಾಲ್ ಹಾಕೊಂಡಾದ್ರೂ ಸರಿ ಆ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಉತ್ಸಾಹ ಹೆಂಗಿತ್ತು ಅಂದ್ರೆ ಅವ್ರು ತುಂಬಾ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ರು. ಆಮೇಲೆ ಅನಂತರ ಟಿವಿನಲ್ಲಿ ಪಿಕ್ಚರ್ಸ್ ನಲ್ಲಿ ಕೂಡ ಆಕ್ಟ್ ಮಾಡಿದ್ರು. ನೋಡಿದ್ರ ಹಂಗಿರ್ಬೇಕು ಸ್ಟ್ರಾಂಗ್ ಆಗಿ. ಯಾರು ಅವ್ರ ಹಂಗಂದ್ರು, ನಿಮ್ಮಿಂದ ಆಯ್ತು ಅವರಿಂದ ಆಯ್ತು ಅಂತ ಗುಬೆ ಕೊಡ್ಸೋದಲ್ಲ. ನಾವು ಯಾರು ಏನ್ ಬೇಕಾದ್ರೂ ಅಂದ್ಕೊಳ್ಳಿ, ಅದು ಪರೀಕ್ಷೆಗಳು. ನಾವು ಅದರಿಂದ ಆಚೆ ಬರ್ತೀವ ಇಲ್ಲ ಅಂತಂದ್ರೆ ನಮ್ ಸುತ್ತಮುತ್ತಿರೋರು ಕೊಡೋ ಪರೀಕ್ಷೆಗಳವೆಲ್ಲ. ಅದಕ್ಕೋಸ್ಕರ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಲ್ವಾ. ಮತ್ತು ಬಸ್ ಓಡಿಸ್ಬೇಕಂದ್ರೆ ಮೊದಲನೇ ಮಹಿಳಾ ಹೆಂಗೆ ಬಸ್ ಓಡಿಸ್ಬೇಕಂದ್ರೆ ಡಿಸ್ಕರೇಜ್ ಮಾಡ್ತಾ ಬಂದ್ರು. ಟ್ರೈನಾ ಫ್ಲೈಟಾ ನೀವಾ ಹೆಂಗಸರ ಆಯ್ತು,
ಅಂತನ್ಬಿಟ್ಟು ಇದು ಮಾಡ್ತಾ ಬಂದ್ರು. ಸೊ ಇದಕ್ಕೆಲ್ಲ ನಾವು ಕೇರ್ ಮಾಡಬಾರ್ದು ಅಂತನ್ಬಿಟ್ಟು ಅನೇಕ ಉದಾಹರಣೆಗಳು ಸರಸ್ವತಿ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಇದು ಈ ರೀತಿ ನಮ್ಮ ಜೀವನದಲ್ಲಿ ಕೂಡ ತುಂಬಾ ನಡೀತಾ ಇರುತ್ತೆ. ಆದ್ರೂ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಮೇಲೆ ನೀಡಿದ ಉದಾಹರಣೆಗಳಲ್ಲಿ ಜನರ ಸಫಲತೆಗೆ ಇನ್ನೊಂದು ಮುಖ್ಯ ಕಾರಣವೇನೆಂದರೆ ತಮ್ಮ ಗುರಿಯನ್ನು ಸದಾಕಾಲ ತಮ್ಮ ವಿಚಾರಗಳಲ್ಲಿ ತಮ್ಮೆದುರು ನೋಡುವ ಗುಣ. ಅವ್ರೇನ್ ಮಾಡಿದ್ರು, ಯಾರು ಏನೇ ಉದಾಹರಣೆ ಹೇಳಿದ್ವಲ್ಲ ಈಗ ಎಲ್ಲಾರ್ದು ಏನೇ ಹೇಳಿ ಅವ್ರೇನ್ ಮಾಡಿದ್ರು, ಅವ್ರ ವಿಚಾರಗಳನ್ನ ಸದಾ ಅದರ ಬಗ್ಗೆನೇ ಯೋಚನೆ ಮಾಡೋದು, ಕಲ್ಪಿಸ್ಕೊಳ್ಳೋದು ಅಲ್ವಾ. ಟೆಂಡೂಲ್ಕರ್ ಎಷ್ಟು ಶಾರ್ಟ್ ಆಗಿ ಚಿಕ್ಕ ಹುಡುಗ ಆಗಿದ್ದ, ಎಷ್ಟು ಚೆನ್ನಾಗಿ ಆಡ್ತಾ ಹೋಗಿದ್ದ, ಯಾರು ಏನ್ ಮಾಡಿದ್ರು ಕೇರ್ ಮಾಡ್ಲಿಲ್ಲ. ತನ್ನ ಹೆಂಗೆ ಬ್ಯಾಟ್ ಇಟ್ಕೋಬೇಕು, ಹೆಂಗೆ ಬೌಲಿಂಗ್ ಮಾಡ್ಬೇಕು, ಹೆಂಗೆ ಯಾವ ರೀತಿ ಹೊಡಿಬೇಕು, ಯಾವ ರೀತಿ ಸಕ್ಸರ್ ಮಾಡ್ಬೇಕು, ಯಾವ ರೀತಿ 100 ಮಾಡ್ಬೇಕು, ಇದೇ ಅವ್ರಿಗಿರತ್ತೆ. ಇವ್ರು ಹೇಳಿದ ಮಾತು ಅವ್ರಿಗೆ ಇರ್ತಿರ್ಲಿಲ್ಲ ಆ ರೀತಿ. ಸೊ ತಮ್ಮ ಗುರಿಯನ್ನು ಸದಾಕಾಲ ತಮ್ಮ ವಿಚಾರಗಳಲ್ಲಿ ತಮ್ಮೆದುರು ನೋಡುವ ಗುಣ. ಯಾವ ಮನುಷ್ಯ ತನ್ನ ಲಕ್ಷ್ಯವನ್ನು ವಿಚಾರಗಳಲ್ಲಿ ಸ್ಪಷ್ಟವಾಗಿ ನೋಡಬಲ್ಲನೋ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಯಾವ ಮನುಷ್ಯ ತನ್ನ ಲಕ್ಷ್ಯವನ್ನು ತನ್ನ ಗುರಿಯನ್ನು ವಿಚಾರಗಳಲ್ಲಿ ಸ್ಪಷ್ಟವಾಗಿ ನೋಡಬಲ್ಲನೋ ಅಂತವನು ನೆಪಗಳನ್ನೆಲ್ಲ ಬದಲಾಗಿ ಸಫಲತೆಯ ಗೀತೆಗಳನ್ನು ಹಾಡುತ್ತಾನೆ. ಏನೋ ಒಂದು ನೆಪ ಹೇಳ್ಕೊಂಡು ಕೂತ್ಕೊಳ್ಳಲ್ಲ ಅವರು ಅಂತವ್ರು. ಸಫಲತೆ ಗೀತೆ, ಇದು ಸಕ್ಸಸ್ ಆಗತ್ತೆ, ಈ ತರ ಆಗತ್ತೆ, ಆ ತರ ಆಗತ್ತೆ, ಅವ್ರ ಮೈಂಡ್ ಅಲ್ಲಿ ಅದೇ ಇರುತ್ತೆ. ಯಾರೇನ್ ಬೇಕಾದ್ರೆ ಹೇಳ್ಕೊಳ್ಳಿ, ಅವ್ರ ಕೇರೇ ಮಾಡಲ್ಲ, ಸುಮ್ನೆ ಎದ್ದೊಟ್ಟೋಗ್ತಿರ್ತಾರ ಅಲ್ಲಿಂದ. ಹೋಗಿ ತಾವು ಮಾಡೋ ಪ್ರಯೋಗವೆಲ್ಲ ಮಾಡ್ತಾನೆ ಇರ್ತಾರೆ. ಹಂಗಿರ್ಬೇಕು, ನೆಪ ಹೇಳೋದಲ್ಲ ಅಲ್ವಾ. ಇಲ್ಲವಾದರೆ ಮನುಷ್ಯನು ಜೀವನದುದ್ದಕ್ಕೂ ನನಗಂತೂ ಯಾರು ಪ್ರೋತ್ಸಾಹಿಸಲಿಲ್ಲ, ನಾನಂತೂ ಏನೆಲ್ಲಾ ಮಾಡ್ಬೇಕಂತಿದ್ದೆ, ದೊಡ್ಡ ಮನುಷ್ಯನಾಗಬೇಕಂತಿದ್ದೆ, ಆದ್ರೆ ಪ್ರೋತ್ಸಾಹಿಸುವವರು ಬದಲು ಈ ಕಠಿಣ ಕಾರ್ಯ ನಿನ್ನಿಂದ ಸಾಧ್ಯವಿಲ್ಲ, ನೀನಂತೂ ಇದನ್ನು ಮಾಡಲಾರೆ ಎಂದು ಹೇಳಿ ನನ್ನನ್ನು ಅಂಜಿಸಿದರು. ಆದ್ದರಿಂದ ನಾನು ಎಲ್ಲಾ ಪ್ರಯತ್ನವನ್ನು ಕೈಬಿಟ್ಟೆ ಎಂದು ರೋಧಿಸಬಹುದು. ನೋಡಿದ್ರ, ಅವೆಲ್ಲ ನಂಗೆ ಎಂಕರೇಜೇ ಮಾಡಿಲ್ಲ, ಯಾರು ಇದು ಮಾಡಿಲ್ಲ, ನನ್ಗೆ ಮಾಡಕ್ ಹೋದ್ರೆ ನಿಂಗೆಲ್ಲ ಆಗತ್ತೆ ಅಂತೆಲ್ಲ ಅಂದ್ಬಿಟ್ರು, ಅದಕ್ಕೋಸ್ಕರ ನಾ ಮಾಡಿಲ್ಲ, ನಂಗೆ ಮೇಲಕ್ಕೆ ಬರಕ್ಕಾಗ್ಲಿಲ್ಲ ಅಂತ ನೆಪ ಹೇಳೋದಲ್ಲ. ಯಾರು ಹೇಳಿ ಬಿಡ್ಲಿ, ಏನ್ ಬೇಕಾದ್ರೂ ಮಾತಾಡ್ಲಿ, ನಮ್ಗೆ ಒಳಗಡೆ ಸ್ಟ್ರಾಂಗ್ ವಿಲ್ ಪವರ್ ಇರ್ಬೇಕು. ಅದರಿಂದ ನಾನು ಮಾಡೇ ಮಾಡ್ತೀನಿ, ತಿಳ್ಕೊತೀನಿ, ಈ ರೀತಿ ನಾನು ಏನ್ ಕಂಡಿಡ್ತೀನೋ ಅದೆಲ್ಲ ಸಮಾಜಕ್ಕೆ ಉಪಯೋಗ ಆಗ್ಬೇಕು ಅನ್ನೋದೆಲ್ಲ ಮನ್ಸಲ್ಲಿದ್ದು ಮಾಡ್ಕೊಂಡು ಹೋಗ್ಬೇಕು. ಒಂದು ವೇಳೆ ನೀವು ಜನರನ್ನು ಗಮನಿಸಿದರೆ ವಿಶ್ವದಲ್ಲಿ 2 ತರಹದ ಜನರಿದ್ದಾರೆಂಬುದು ನಿಮಗ ಅರಿವಾಗುತ್ತದೆ. ಮೊದಲನೇ ತರಹದ ಜನರು ಜೀವನದ ಒಡೆಯರಾಗಿರುತ್ತಾರೆ. ಹಾಗೂ 2ನೇ ತರಹದ ಜನರು ಜೀವನವು ಅವರ ಒಡೆಯರಾಗಿರುತ್ತದೆ. ಕೆಲವರು ಫಸ್ಟ್ 2 ತರ ಜನರಿರ್ತಾರೆ. ಮೊದಲನೇ ತರ ಜನರು ಹೆಂಗಿರ್ತಾರೆ, ಜೀವನದ ಒಡೆಯರು, ಲೈಫ್ಗೆ ಅವರೇ ಯಜಮಾನಿ, ಆ ತರ ಇರ್ತಾರೆ. ಇನ್ನ 2ನೇ ಅವ್ರು ಏನ್ ಮಾಡ್ತಾರೆ, ಜನರಲ್ಲಿ ಜೀವನವೂ ಅವರ ಒಡೆಯ ಆಗತ್ತೆ, ಆ ಜೀವನವೇ ಕಂಟ್ರೋಲ್ ಮಾಡ್ತಾ ಇರತ್ತೆ ಇವ್ರನ್ನ, ಆ ರೀತಿ ಇರುತ್ತೆ. ಸೊ ಇವರಿಬ್ಬರಲ್ಲೂ ವ್ಯತ್ಯಾಸವಿದೆ. ಮೊದಲನೆಯ ತರಹದ ಜನ ಸಫಲರಾಗಿದ್ದರೆ 2ನೇ ತರಹದ ಜನ ಅಸಫಲರಾಗಿರುತ್ತಾರೆ. ನೋಡಿದ್ರ, ಜೀವನವನ್ನೇ ನಮ್ಮ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಸಫಲತೆ. ಜೀವನಕ್ಕೆ ಬಿಟ್ಬಿಟ್ರೆ ನೀನ್ ಇಷ್ಟ ಬಂದಂಗೆ ಆಗ್ಲಿ ಅಪ್ಪ, ಏನ್ ಬಂದ್ರೆ ಅದು ಬರ್ಲಿ ಅಪ್ಪ ಅನ್ಕೊಂಡ್ ಬಿಟ್ಬಿಟ್ರೆ ಏನಾಗತ್ತೆ, ಅದು ಸಫಲತೆ ಸಿಗೋದು ಕಷ್ಟ, ಅಸಫಲತೆ ಆಗಿರುತ್ತಾರೆ. ಪ್ರಾಕೃತಿಕ ನಿಯಮಗಳ ಅಧೀನರಾಗಿ ಭೌತಿಕ ಸುಖ ಸೌಕರ್ಯಗಳಿಂದ ಕೂಡಿದ ಜೀವನವು ನಿಜವಾದ ಸಫಲತೆ ಅಲ್ಲ ಅಲ್ವಾ. ಪ್ರಾಕೃತಿಕ ನಿಯಮಗಳ ಅಧೀನರಾಗಿ, ಪ್ರಾಕೃತಿಕ ನಿಯಮಗಳು ಇರುತ್ತೆ, ಅದನ್ನ ಅಧೀನರಾಗಿ ಭೌತಿಕ ಸುಖ ಸೌಕರ್ಯಗಳು ಭೌತಿಕವಾಗಿ ಬೇಕಷ್ಟು ಸುಖ ಸೌಕರ್ಯಗಳಿಂದ ನಮ್ಮ ಮನೆಗಳಲ್ಲೆಲ್ಲ ಆ ಕೂಡಿದ ಜೀವನವು ನಿಜವಾದ ಸಫಲತೆಯನ್ನು ಅಲ್ಲ. ಬದಲಾಗಿ ಈ ನಿಯಮಗಳನ್ನು ಅರ್ಥಕೊಂಡು ಸ್ವಯಂ ಜವಾಬ್ದಾರಿಯನ್ನು ಹೊತ್ತು ನವನಿರ್ಮಾಣ ಮಾಡುವುದು ಮಹಾ ಸಫಲತೆ ಅಂತ ಹೇಳ್ತಿದ್ದಾರೆ. ಏನೋ ಎಲ್ಲ ಮನೆಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಇಟ್ಕೊಂಡು ಜೀವನ ಮಾಡೋದು ಸಫಲತೆ ಅಲ್ಲ, ಅದೊಂಥರ ಸಫಲತೆ, ಬಟ್ ನಾಟ್ 100% ಸಫಲತೆ ಅಲ್ಲ. 100% ಸಫಲತೆ ಬೇಕು ಅಂದ್ರೆ ಪ್ರಕೃತಿ ಹೇಳಿದಂತ ಬದಲಾಗಿ ಈ ನಿಯಮಗಳನ್ನು ಅರ್ಥಕೊಂಡು, ಕೆಲವು ನಿಯಮಗಳು ಕೊಟ್ಟಿದ್ದಾರೆ, ಈ ನಿಯಮಗಳನ್ನು ಅರ್ಥಕೊಂಡು ಸ್ವಯಂ ಜವಾಬ್ದಾರಿಯನ್ನು ಹೊತ್ತು, ಜವಾಬ್ದಾರಿ ತಗೋಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೇಕು, ಫಾಲೋವರ್ಸ್ ಅಲ್ಲ, ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೇಕು, ಜವಾಬ್ದಾರಿ ತಗೊಂಡು ನವನಿರ್ಮಾಣ ಮಾಡಬೇಕು, ಅದೇ ಮಹಾ ಸಫಲತೆ ಅಂತ ಹೇಳ್ತಿದ್ದಾರೆ. ಸಫಲ ಜನರಿಗೆ ಪ್ರಾಕೃತಿಕ ನಿಯಮ ಅಥವಾ ಶಕ್ತಿಯ ಅರಿವಿರುತ್ತದೆ ಅಲ್ವಾ. ಯಾರು ಸಕ್ಸಸ್ ಆಗಿರ್ತಾರೋ ಅವ್ರಿಗೆ ಪ್ರಾಕೃತಿಕ ನಿಯಮ ಅಥವಾ ಶಕ್ತಿಯ ಅರಿವಿರುತ್ತದೆ. ಮತ್ತದು ಅವರಿಗೆ ಶಬ್ದಗಳಲ್ಲಿ ಗೊತ್ತಿಲ್ಲದಿರಬಹುದು, ಆದ್ರೆ ಅವರು ಅದನ್ನು ತಮ್ಮ ಜೀವನದಲ್ಲಿ ಉಪಯೋಗಿಸುತ್ತಾರೆ. ಕೆಲವರಿಗೆ ಶಬ್ದಗಳಲ್ಲಿ ಏನ್ ಗೊತ್ತಿಲ್ಲ, ಬಟ್ ಅದನ್ನು ಉಪಯೋಗಿಸ್ಕೊಳ್ತಾನೆ ಇರ್ತಾರೆ ಅವರು. ಉದಾಹರಣೆಗೆ, ಯಾವುದರ ಮೇಲೆ ನಮ್ಮ ಗಮನವಿರುತ್ತದೆಯೋ ಅದು ಹೆಚ್ಚುತ್ತದೆ. ಈ ನಿಯಮವನ್ನು ಅವರು ಅರಿತಿರುತ್ತಾರೆ. ನಾವು ಯಾವ ಕಡೆ ಫೋಕಸ್ ಮಾಡ್ತೀವೋ ಅಲ್ವಾ,
ನಾವು ಯಾವ ಕಡೆ ತುಂಬಾ ಫೋಕಸ್ ಮಾಡ್ತೀವೋ ಅದು ನಮಗೆ ಸಿಕ್ಬಿಡತ್ತೆ, ಅಟ್ರಾಕ್ಟ್ ಆಗತ್ತೆ, ನಮ್ ಕಡೆ ಬರುತ್ತೆ. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಆಲೋಚನೆ ಆಗಿರ್ಬೋದು, ಮಾತಾಗಿರ್ಬೋದು, ಕರ್ಮ ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ಯಾವ ಕಡೆ ಅದೇ ನಾವು ಫೋಕಸ್ ಮಾಡಕ್ ಹೋಗ್ತೀವೋ ಅದು ನಮ್ಗೆ ಅಟ್ರಾಕ್ಟ್ ಆಗತ್ತೆ. ಯಾವುದರ ಮೇಲೆ ನಮ್ಮ ಗಮನವಿರುತ್ತದೆಯೋ ಅದು ಹೆಚ್ಚುತ್ತದೆ, ಹೆಚ್ಚಾಗಿ ಬರುತ್ತೆ ಅದು. ಈ ನಿಯಮವನ್ನು ಅವರು ಅರಿತಿರುತ್ತಾರೆ. ಅದೇ ಇನ್ನೊಂದೆಡೆ ತಮ್ಮ ಬದುಕಿನ ಅನುಕ್ಷಣವೂ ಅನುದಿನವೂ 24 ಗಂಟೆಗಳ ಕಾಲ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಹಾಗೆ ಬದುಕುವ ಜನರಿದ್ದಾರೆ. ಅಂದ್ರೆ ಅಯ್ಯೋ ಬೆಳಗ್ಗೆದಾಗಿಂದ ರಾತ್ರಿವರೆಗೂ ಎಷ್ಟು ಕೆಲ್ಸಾರೀ ನಂಗೆ ಅಂತ ಏನೋ ಹಗಲು ರಾತ್ರಿ ಇದೆ ನಾವು ಕಷ್ಟ ಪಡ್ತಾ ಇದ್ದೀವಿ ಅನ್ನೋ ತರನೇ ಮಾತು. ಅದನ್ನ ಇನ್ನು ಕೆಲವ್ರು ಹೇಗಿರುತ್ತೆ, ಸಕ್ಸಸ್ ಕಡೆನೇ ಆಲೋಚನೆ. ಅವ್ರು ಹಿಂಗ್ ಮಾಡಿದ್ರೆ ಸಕ್ಸಸ್, ಆ ರೀತಿ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅಂತ ಬಿಟ್ಟು ಅದ್ರ ಕಡೆನೇ ಗಮನ ಕೊಡ್ತಾ ಇರ್ತಾರೆ. ಅದಕ್ಕೆ ತಕ್ಕಂಗೆ ಅವ್ರಿಗೆ ಏನಾಗತ್ತೆ, ಮೆಸೇಜ್ ಬರ್ತಾ ಇರತ್ತೆ. ಅದಕ್ಕೆ ತಕ್ಕಂಗೆ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬರ್ತಾ ಇರತ್ತೆ ಮನಸ್ಸಿನಲ್ಲಿ, ಯೋಚನೆಗಳಲ್ಲಿ, ಆಲೋಚನೆಗಳಲ್ಲಿ ಬರ್ತಾ ಇರತ್ತೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಸದಾ ರೋಗ ಇಟ್ಕೊಳ್ಳೋದು, ಸದಾ ಸುಸ್ತು ಅನ್ನೋದು, ಸದಾ ನೆಗೆಟಿವ್ ಮಾತಾಡೋದು, ನಂಗ ಆಗಲ್ಲ ರೀ, ನಮ್ಮ ಮಕ್ಕಳು ಸರಿ ಇಲ್ಲ ರೀ, ಓದೋದೇ ಇಲ್ಲ ರೀ, ಫೇಲ್ ಆಗ್ಬಿಡತಾನ್ರಿ ಅನ್ನೋದು, ಏನೇನೋ ಎಲ್ಲಾ ವಿಚಾರಗಳು ಮಾತಾಡ್ತಾ ಇರ್ತಾರೆ. ಆ ರೀತಿ ಮಾತಾಡಬಾರ್ದು. ಗಂಟೆಗಳ ಕಾಲ 24 ಗಂಟೆಗಳ ಕಾಲ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಹಾಗೆ ಬದುಕುವ ಜನರಿದ್ದಾರೆ. ಪರಿಣಾಮ ಸ್ವರೂಪವಾಗಿ ಅವರ ಜೀವನದಲ್ಲಿ ಶಿಕ್ಷೆ, ಅಸಫಲತೆಯೇ ಬರುತ್ತದೆ. ಶಿಕ್ಷೆ ಅಂದ್ರೆ ಅಸಫಲತೆ, ಫೇಲಿಯರ್ ಬರ್ತಾ ಇರ್ತಾರೆ. ಅವ್ರು ಏನ್ ಅಂತಾರೋ ಅದೇ ಆಗೋದು. ತದಾಸ್ತು ದೇವತೆಗಳಿದ್ದಾರೆ, ಶುಭ ಶುಭ ಮಾತಾಡಿ ಅಲ್ವಾ, ಶುಭ ಶುಭ ಬೋಲು ಅಂತಾರೆ. ಅಂದ್ರೆ ಎಲ್ಲಾ ಶುಭವೇ ಮಾತಾಡಿ, ಕೆಟ್ಟದನ್ನ ಮಾತಾಡ್ಬೇಡಿ. ಅಕ್ಕಿ ಆಗೋಯ್ತು ಅನ್ಬೇಡಿ, ಅಕ್ಕಿ ತುಂಬಿದೆ ಅನಿ ಅಲ್ವಾ, ಮಾಂಗಲ್ಯ ಬೆಳೆದಿದೆ ಅನಿ, ಅಷ್ಟ ಕುಂಕುಮ ಹೆಚ್ಚಿದೆ ಅನಿ, ದೀಪ ಶಾಂತವಾಗಿದೆ ಅನಿ. ಆತರ ನಾವು ಅಲ್ಲಿ ಏನೇ ಇದ್ರು ನಾವು ಈ ರೀತಿ ಪಾಸಿಟಿವ್ ಮಾತಾಡ್ತಾ ಹೋಗ್ಬೇಕು. ಅದೇ ಆಕರ್ಷಕ ರೆಕಾರ್ಡ್ ಆಗತ್ತೆ. ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಮ್ಗೆ ಶಿಕ್ಷೆ ಅಂದ್ರೆ ಏನಿಲ್ಲ, ಫೇಲ್ಯೂರ್. ಮೂರನೆಯ ಶ್ರೇಣಿಯ ಜನರು ಕಾರ್ಯರತರಾಗಿದ್ದಾರೆ. ಇನ್ನು ಫಸ್ಟ್ ಅಂಡ್ ಸೆಕೆಂಡ್ ಟೈಪ್ ಪೀಪಲ್ ಅಲ್ಲ, ಥರ್ಡ್ ಟೈಪ್ ಪೀಪಲ್ ಇದ್ದಾರೆ. ಅವರು ಪೂರ್ತಿಯಾಗಿ ದುಃಖಿಯಾಗಿಲ್ಲದಿದ್ದರೂ ಪೂರ್ತಿಯಾಗಿ ಸುಖಿಯೂ ಆಗಿರುವುದಿಲ್ಲ. ಅವ್ರ ದುಃಖ ಪೂರ್ತಿ ಇರಲ್ಲ, ಬಟ್ ಆದ್ರೆ 100% ಸುಖನೂ ಇರಲ್ಲ ಅವ್ರಿಗೆ. ಸಫಲತೆ ಅಂತೂ ಅವರಿಗೆ ದೊರಕಿದೆ, ಆದರೆ ದಿನಂಪ್ರತಿ ಸಣ್ಣ ಪುಟ್ಟ ಹಾನಿಗಳಾಗುತ್ತಿರುತ್ತದೆ. ಅವ್ರಿಗೆ ಸಕ್ಸಸ್ ಏನೋ ಸಿಕ್ಕಿದೆ, ಆದ್ರೂ ಚಿಕ್ಕ ಪುಟ್ಟ ಹಾನಿಗಳು ಅವ್ರಿಗೆ ಆಗ್ತಾ ಇರುತ್ತೆ. ಇದು ಹೀಗೇಕೆ? ಜನರಲ್ಲಿ ಈ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಒಂದು ರಚನಾತ್ಮಕ ಸಿದ್ಧಾಂತ. ಈ ರೀತಿ ಯಾಕಾಗತ್ತೆ ಅಲ್ವಾ? ಈ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಒಂದು ರಚನಾತ್ಮಕ ಸಿದ್ಧಾಂತ ಅಂತಿದ್ದಾರೆ. ಈ ರಚನಾತ್ಮಕ ಸಿದ್ಧಾಂತ ಏನು ಹೇಳುತ್ತದೆ ಎಂದರೆ, ವಿಶ್ವದಲ್ಲಿ ಯಾವುದೇ ವಸ್ತುವಿನ ಭೌತಿಕ ನಿರ್ಮಾಣವಾಗುವುದಕ್ಕಿಂತ ಮುಂಚೆ ಅದು ಸೋರ್ಸ್ ಅಂದ್ರೆ ಈಶ್ವರನ ಮೂಲಕ ವಿಚಾರಗಳಲ್ಲಿ ನಿರ್ಮಾಣವಾಗುತ್ತದೆ. ನೋಡಿದಿರಾ? ಅದಕ್ಕೋಸ್ಕರ ನಾವು ಎಲ್ಲರಿಗೂ ನಮಗೆ ಅನುಭವ ಇದೆ. ಏನು, ಸ್ಟಾರ್ಟಿಂಗ್ ಅಲ್ಲಿ ನಾವು ಏನಂತಾರೆ, ಒಂದು ಕಾರ್ಡ್ ಬರೀತಿದ್ವು ಅಲ್ಲ, ಪಾರಿವಾಳ ಬಂದ್ಬಿಟ್ಟು ಏನೋ ಪೇಪರ್ ಕೊಟ್ರೆ ಅದು ತಗೊಂಡೋಗಿ ಕೊಡೋದು. ಅಲ್ಲಿ ಊರಲ್ಲೇ ಹಳ್ಳಿನಲ್ಲಿ ಅಲ್ಲಲ್ಲೇ ಇರೋರಲ್ವಾ, ಈ ಮನೆ ಆ ಮನೆ ಓಡೋದು ಗೊತ್ತು. ಇಲ್ಲಿ ಪೇಪರ್ ಅಲ್ಲಿ ಕೊಡೋದು, ಲೆಟರ್ ಅಲ್ಲಿ ಲೆಟರ್ ಇಲ್ಲಿ ತಂದು ಕೊಡೋದು, ಆ ರೀತಿ ಆಗ್ತಿತ್ತು. ಆಮೇಲೆ ಹಳ್ಳಿಗೆ ಹೋಗೋದು, ಬೇರೆ ಹಳ್ಳಿಗೆ ಹುಡುಗಿನ ಕೊಡೋದು, ಹುಡುಗಿನ ತಂದ್ಕೊಡೋದು. ಈ ರೀತಿ ಆದ್ಮೇಲೆ ಏನಾಗ್ತದೆ, ರಿಲೇಟಿವ್ಸ್ ಎಲ್ಲ ಸ್ವಲ್ಪ ದೂರ ಆದ್ರೆ, ಅಯ್ಯೋ ಇಷ್ಟು ದೂರ ಆದ್ರಪ್ಪ, ಏನ್ ಮಾಡೋದು, ಏನಾದ್ರೂ ಒಂದು ಲೆಟರ್ ಬರ್ದೆ ಚೆನ್ನಾಗಿರುತ್ತೆ ಅಂತ. ಅವಾಗ ಇನ್ಲ್ಯಾಂಡರ್ ಬಂತು, ಪೋಸ್ಟ್ ಕಾರ್ಡ್ ಬಂತು, ಟೆಲಿಗ್ರಾಮ್ ಬಂತು ಅಲ್ವಾ, ಇವೆಲ್ಲ ಬಂತು ಅವಲ್ಲಿ. ಅನಂತರ ನಮ್ಗೆ ಏನಿಸ್ತು, ಏನೋ ಒಂದು ಲೆಟರ್ ಬರೆದ್ರೆ 15 ದಿವಸ 20 ದಿವಸ ತಿರ್ಗಾ ಅವ್ರು ಓದಿ ಕ್ಷೇಮ ಸಮಾಚಾರ ಬರೆದು ಅವ್ರು ಪೋಸ್ಟ್ ಮಾಡೋಷ್ಟ್ರಲ್ಲಿ ಎಷ್ಟು ದಿವಸ ಆಗತ್ತೆ ಅಲ್ವಾ? ಅದಕ್ಕಿಂತ ಅವ್ರು ಮಾತಾಡದೆ ಇಲ್ಲಿ ಕೇಳಿಸೋ ತರ ಇದ್ರೆ ಹೆಂಗಿ ಅಂತ ಸುಮಾರು ಒಬ್ರಿಗೆ ಇಬ್ರಿಗಲ್ಲ, ಇದು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಬಂದಿರೋ ಥಾಟ್ ಇದು. ಆದ್ರಿಂದ ಕಲೆಕ್ಟಿವ್ ಥಾಟ್ಸ್ ಅಂತಾರೆ ಇದನ್ನ. ಅದೇ ಫಲ ಬೇಕು ಕೊಡತ್ತದು. ಎಲ್ಲರಿಗೂ ಅದೇ ಪ್ರಾಬ್ಲಮ್ ಇತ್ತು. ಆದ್ರಿಂದ ಆವಾಗ ಏನಾಯ್ತು, ಫೋನ್ ಅನ್ನೋದು ಬಂತು, ಲ್ಯಾಂಡ್ಲೈನ್ ಅಲ್ವಾ. ಲ್ಯಾಂಡ್ಲೈನು ಕ್ರಿಯೇಟ್ ಆಯ್ತು. ಫಸ್ಟ್ ನಮ್ಮ ತಲೆಯಲ್ಲಿ ಆಲೋಚನೆ ಕ್ರಿಯೇಟ್ ಆದ್ಮೇಲೆ ಆವಾಗ ಈಶ್ವರನಿಂದ ಅಂದ್ರೆ ಸೋರ್ಸ್ ಇಂದ ನಮ್ಗೆ ಅವೆಲ್ಲ ಕೂಡ ಭೂಮಿ ಮೇಲೆ ಇಳಿಯತ್ತೆ ಅಂತ ಹೇಳ್ತಾರೆ. ಅನಂತರ ಲ್ಯಾಂಡ್ಲೈನ್ ಬಂದ್ರೆ ನಾವು ಯಾವಾಗ್ಲೂ ಲ್ಯಾಂಡ್ಲೈನ್ ಮುಂದೆ ಕೂತ್ಕೋಬೇಕು, ನಾವು ಅಲ್ಲಿ ಓಡಾಡ್ಬೇಕಪ್ಪ. ನಮ್ಮ ಜೋಬಲ್ಲೇ, ನಮ್ಮ ಪರ್ಸಲ್ಲೇ ಒಂದು ಫೋನ್ ಇದೆ, ಚೆನ್ನಾಗಿರುತ್ತೆ. ಮೊಬೈಲ್ ಬಂತು, ನೋಡಿದ್ರ, ಚಿಕ್ಕ ಪುಟ್ಟ ಮೊಬೈಲ್ ಬಂತು. ಈಗ ತುಂಬಾ ಒಳ್ಳೆ ಮೊಬೈಲ್ಸ್ ಬಂದ್ಬಿಟ್ಟಿದೆ. ಈ ರೀತಿ ಈ ರಚನಾತ್ಮಕ ಸಿದ್ಧಾಂತ ಏನ್ ಹೇಳುತ್ತದೆ ಅಂದ್ರೆ, ವಿಶ್ವದಲ್ಲಿ ಯಾವುದೇ ವಸ್ತುವಿನ ಭೌತಿಕ ನಿರ್ಮಾಣ ಆಗುವುದಕ್ಕಿಂತ ಮುಂಚೆ ಅದು ನಮ್ಮ ಆಲೋಚನೆಗಳಲ್ಲಿ ಇರುತ್ತೆ. ಆನಂತರ ಸೋರ್ಸ್ ಮೂಲಕ ವಿಚಾರಗಳಲ್ಲಿ ನಿರ್ಮಾಣವಾಗುತ್ತದೆ. ಯಾವುದೇ ವಸ್ತು ಮೊದಲು ವಿಚಾರಗಳಲ್ಲಿ ಬರುತ್ತದೆ, ಅನಂತರ ವಾಸ್ತವಕ್ಕೆ ಬರುತ್ತದೆ.
ಇದು ಪ್ರಾಕೃತಿಕ ವಿಚಾರ ನಿಯಮ. ಬನ್ನಿ ಇದನ್ನು ಒಂದು ಉದಾಹರಣೆಯಿಂದ ತಿಳಿದುಕೊಳ್ಳೋಣ. ನಾವು ಮನಸ್ಸೆಂಬ ನದಿಯಲ್ಲಿದ್ದೇವೆ. ನಾವೇನ್ ಮಾಡಿದೀವಿ, ಮನಸ್ಸು ಅನ್ನೋ ನದಿನಲ್ಲಿ ನಾವಿದ್ದೇವೆ. ಈ ನದಿ ನಮ್ಮ ಸುತ್ತಮುತ್ತಲೂ ಹರಿಯುತ್ತಿದೆ. ನಾವು ನಮ್ಮ ದೋಣಿಯಲ್ಲಿ ಸವಾರಿ ಮಾಡುತ್ತಾ ಆ ನದಿಯಲ್ಲಿ ಸಂಚರಿಸುತ್ತಿದ್ದೇವೆ. ಹೀಗೆ ಸಂಚರಿಸುವಾಗ ನಮ್ಮ ವಿಚಾರಗಳು ಈ ನದಿಯಲ್ಲಿ ಬೀಳುತ್ತವೆ, ಹಾಗೂ ಅವು ನಿಜರೂಪ ತಾಳುತ್ತವೆ. ಏಕೆಂದರೆ ವಿಚಾರಗಳನ್ನು ನಿಜರೂಪಕ್ಕೆ ತರುವುದೇ ಈ ಮನಸ್ಸೆಂಬ ನದಿಯ ಕೆಲಸವಾಗಿದೆ. ನಾವು ಏನು ಯೋಚಿಸುತ್ತೇವೆಯೋ ಈ ನದಿ ಅದನ್ನು ಪಾಲಿಸುತ್ತದೆ, ಹಾಗೂ ಅದು ಪ್ರಕಟಗೊಳ್ಳುತ್ತದೆ. ಇದುವೇ ಈ ನದಿಯ ಶಕ್ತಿ ಅಂತ ಹೇಳ್ತಿದ್ದಾರೆ. ನೋಡಿದ್ರ ಏನ್ ಹೇಳ್ತಿದ್ದಾರೆ? ಇದು ಪ್ರಾಕೃತಿಕ ವಿಚಾರ ನಿಯಮ. ಬನ್ನಿ ಇದನ್ನು ಒಂದು ಉದಾಹರಣೆಯಿಂದ ತಿಳಿದುಕೊಳ್ಳೋಣ. ನಾವು ಮನಸ್ಸೆಂಬ ನದಿಯಲ್ಲಿ ಇದ್ದೇವೆ. ಈ ನದಿ ನಮ್ಮ ಸುತ್ತಮುತ್ತಲೂ ಹರಿಯುತ್ತಿದೆ ಅಲ್ವಾ? ಸುತ್ತಮುತ್ತ ಆಲೋಚನೆಗಳು ಅಲ್ವಾ? ಮನಸ್ಸು ಅಂದ್ರೆ ಬಂಡಲ್ ಆಫ್ ಥಾಟ್ಸ್ ಅಷ್ಟೇ. ಮನಸ್ಸು ಅಂದ್ರೆ ಅದು ಆಲೋಚನೆ ನಮ್ಮ ಸುತ್ತಮುತ್ತ ಕೂಡ ತಿರುಗುತ್ತಾನೆ ಇದೆ ಅಲ್ವಾ? ನಾವು ನಮ್ಮ ದೋಣಿಯಲ್ಲಿ ಸವಾರಿ ಮಾಡುತ್ತಾ ಈ ನದಿಯಲ್ಲಿ ಸಂಚರಿಸುತ್ತಿದ್ದೇವೆ ಅಲ್ವಾ? ಎಲ್ಲಾ ಕಡೆ ಓಡಾಡ್ತಾ ಇದ್ದೀವಿ ನಾವು ಅಲ್ವಾ? ಸಂಚರಿಸ್ತಾ ಇದ್ದೀವಿ ಎಲ್ಲಾ ಕಡೆ. ಈ ನದಿ ಅಂದ್ರೆ, ದೋಣಿ ಅಂದ್ರೆ ನದಿ ಅಂದ್ರೆ ಏನು? ಆಲೋಚನೆಗಳು ನಮ್ ಸುತ್ತಮುತ್ತ ನಾವೆಲ್ಲಿ ಹೋದ್ರೂ ಅದು ಬರುತ್ತೆ. ಅದೇ ತರಂಗಗಳು ಎಲ್ಲಾ ಕಡೆ ಬರುತ್ತದು. ಸೊ ಹೀಗೆ ಸಂಚರಿಸುವಾಗ ನಮ್ಮ ವಿಚಾರಗಳು ಈ ನದಿಯಲ್ಲಿ ಬೀಳುತ್ತವೆ. ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಸ್ಪೇಸ್ ಅಂತ ಅರ್ಥ. ಅಲ್ಲಿ ಆಕಾಶಕ್ಕೆ ರೆಕಾರ್ಡ್ ಅಂತೀವಲ್ಲ, ನಮ್ಮ ಆಲೋಚನೆಗಳೆಲ್ಲ ಆಕಾಶಕ್ಕೆ ರೆಕಾರ್ಡ್ ಆಗತ್ತೆ ಅಂತ. ತದಾಸ್ತು ದೇವತೆಗಳಿದ್ದಾರು, ಹುಷಾರಾಗಿದೆಯಾ ಅಂತ ಅದಕ್ಕೆ ಅನ್ನೋದು. ಸೊ ಆಕಾಶಕ್ಕೆ ರೆಕಾರ್ಡ್ ಆಗ್ತಾ ಬರುತ್ತೆ, ಅವ ಬೀಳುತ್ತವೆ, ಹಾಗೂ ಅವು ನಿಜ ರೂಪ ತಾಳುತ್ತದೆ. ನಾವ್ ಏನ್ ಅಂದ್ಕೊಂತೀವೋ ಅದು ನಮ್ಗೆ ವಾಪಸ್ ರಿಸಲ್ಟ್ಸ್ ಕೊಡ್ತಾ ಇರುತ್ತೆ. ಅದ ಕೆಲ್ಸ ಅದೇ. ಇದು ಸರಿ ಇದೆ, ಇದು ಸರಿ ಇಲ್ಲ, ಇದು ಕೇಳ್ಬೇಡ, ಇದು ಕೇಳು, ಆತರ ಯಾರು ನಮ್ಗೆ ಜಡ್ಜ್ ಮಾಡಲ್ಲ, ಯಾರು ನಮ್ಗೆ ಅಡ್ವೈಸು ಮಾಡಲ್ಲ. ನಾವ್ ಏನ್ ಆಲೋಚನೆಗಳು ಬಿಡ್ತೀವೋ ಮೈಂಡ್ ಇಂದ, ಅವೆಲ್ಲ ಮನಸ್ಸನ್ನ ನದಿ ನಮ್ ಸುತ್ತಮುತ್ತ ಇರುತ್ತೆ. ಅಂದ್ರೆ ಕಾಸ್ಮಾಸ್ ನಲ್ಲಿ ಕಾಸ್ಮಿಕ್ ಎನರ್ಜಿ, ಅದರ ಒಳಗೆ ಇಂಪ್ರಿಂಟ್ ಆಕಾಶಕ್ಕೆ ರೆಕಾರ್ಡ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ರೆಕಾರ್ಡ್ ಆಯ್ತೋ ಅದಕ್ಕೆ ತಕ್ಕಂಗೆ ಆನ್ಸರ್ ನಮ್ಗೆ ಬರ್ತಾ ಇರುತ್ತೆ. ಅದು ಎಷ್ಟು ಹೋಲ್ ಹಾರ್ಟೆಡ್ಲಿ ನಮ್ಮ ಭಾವನಾತ್ಮಕವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಕಳಿಸಿ ತಕ್ಷಣ ಬಂದ್ಬಿಡುತ್ತೆ. ಆ ರೀತಿ ಆಗತ್ತೆ. ಈ ನದಿ ನಮ್ಮ ಸುತ್ತಮುತ್ತಲೂ ಹರಿಯುತ್ತಿದೆ. ನಾವು ನಮ್ಮ ದೋಣಿಯಲ್ಲಿ ಸವಾರಿ ಮಾಡುತ್ತಾ ಈ ನದಿಯಲ್ಲಿ ಸಂಚರಿಸುತ್ತಿದ್ದೇವೆ. ಹೀಗೆ ಸಂಚರಿಸುವಾಗ ನಮ್ಮ ವಿಚಾರಗಳು ಈ ನದಿಯಲ್ಲಿ ಬೀಳುತ್ತವೆ, ಹಾಗೂ ಅವು ನಿಜರೂಪ ತಾಳುತ್ತವೆ. ಏಕೆಂದರೆ ವಿಚಾರಗಳನ್ನು ನಿಜರೂಪಕ್ಕೆ ತರುವುದೇ ಈ ಮನಸ್ಸೆಂಬ ನದಿಯ ಕೆಲಸವಾಗಿದೆ. ನಾವು ಏನು ಯೋಚಿಸುತ್ತೇವೆಯೋ ಆ ನದಿ ಅದನ್ನು ಪಾಲಿಸುತ್ತದೆ, ಹಾಗೂ ಅದು ಪ್ರಕಟಗೊಳ್ಳುತ್ತದೆ. ಇದುವೇ ಈ ನದಿಯ ಶಕ್ತಿ. ನೋಡಿ, ಇಷ್ಟಿರುವಾಗ ನಮ್ಮ ಆಲೋಚನೆ ಹೆಂಗಿರ್ಬೇಕು? ನೆಗೆಟಿವ್ ಇದ್ರೆ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಇದ್ರೆ ಪಾಸಿಟಿವ್ ಬರುತ್ತೆ ಅಲ್ವಾ? ನಾವು ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೊಡ್ಸಿ ಉಪಯೋಗ ಇಲ್ಲ. ಸೊ ಯಾರು ಏನೇ ಹೇಳಿ, ಕೊಲಂಬಸ್ ತರ, ಅಮಿತಾಬ್ ಬಚ್ಚನ್ ತರ, ಲತಾ ಮಂಗೇಶ್ಕರ್ ತರ, ಯಾರು ಏನ್ ಬೇಕಂದ್ರು ಅವ್ರು ಏನ್ ಮಾಡ್ಬೇಕು, ಏನ್ ಯೋಚನೆ ಮಾಡ್ಬೇಕು, ಅವರಲ್ಲಿ ಟ್ಯಾಲೆಂಟ್ ಹೆಂಗೆ ಆಚೆ ತರಬೇಕು, ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು. ಅವ್ರು ಇವ್ರ ಹಂಗಂದ್ರು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ, ಇವ್ರು ಹಿಂಗೆ ಕಾಲ್ ಹೇಳಿದ್ರು, ಕೈ ಹೇಳಿದ್ರು ಅಂದ್ಕೊಂಡು ಅವ್ರ ಮೇಲೆ ಗೂಬೆ ಕೊಡ್ಸಿದ್ರೆ ಉಪಯೋಗ ಇಲ್ಲ. ಅದೇ ನಮ್ಮಲ್ಲೇ ಅರ್ಧಂಬರ್ಧ ಇರತ್ತೆ, ಅವಾಗ ನಾವು ಬೇರೆಯವ್ರ ಮೇಲೆ ತಳ್ಳಿ ಬಿಡ್ತಾ ಇರ್ತೀವಿ, ಗೂಬೆ ಕೊಡಿಸ್ತಾ ಇರ್ತೀವಿ ಆ ರೀತಿ. ಸೊ ಈ ಉದಾಹರಣೆ ನಿಜ ಸಂಗತಿ ಆಗಿದೆ. ಈ ಪ್ರಾಕೃತಿಕ ನಿಯಮವನ್ನು ಅದ್ದುಕೊಂಡು ಅಸಫಲತೆಯನ್ನು ಎದುರಿಸುವುದು ಕಠಿಣವೆಂದು ನಿಮಗೆ ಅನಿಸುತ್ತಿದೆಯೇ? ಅದೇ ಈ ಉದಾಹರಣೆಗೆ ನಿಜ ಅಲ್ವಾ? ಇದೆಲ್ಲ ಕೇಳಿಸ್ತಾ ಇದೆ ನಿಮ್ಗೆ? ಇದೆಲ್ಲ ಕಷ್ಟ ಅನಿಸ್ತಾ ಇದ್ಯಾ? ಇಲ್ಲ ತಾನೆ? ಬೇಕಾಗಿರುವುದು ಕೇವಲ ನಿಮ್ಮ ಮನಸ್ಸನ್ನು ತರಬೇತಿಗೊಳ್ಳುವುದು. ಮನಸ್ಸಿಗೆ ತರಬೇತಿ ಕೊಡ್ಬೇಕು. ನಾವು ಹುಚ್ಚರು ತರ ಬಿಟ್ಬಿಡ್ತೀವಿ, ಹುಚ್ಚು ಕುದುರೆ ತರ ಬಿಟ್ಬಿಟ್ಟಿದೀವಿ ಅಲ್ವಾ? ಟ್ರಾಫಿಕ್ ರೂಲ್ಸ್ ಫಾಲೋ ಆಗ್ಲಿಲ್ಲ ಅಂತಂದ್ರೆ ಕಲಿಬೇಕಂತಾನೆ. ನಾವು ಟ್ರಾಫಿಕ್ ಅಲ್ಲಿ ಹೋಗ್ಬೇಕಂದ್ರೆ ಟ್ರಾಫಿಕ್ ರೂಲ್ಸ್ ಕಲಿಬೇಕು. ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಸ್ವಿಮ್ಮಿಂಗ್ ರೂಲ್ಸ್ ಕಲಿಬೇಕು. ಸೈಕಲ್ ಓಡಿಸ್ಬೇಕಂದ್ರೆ ಅದರ್ ರೂಲ್ಸ್ ಕಲಿಬೇಕು. ಪ್ರತಿಯೊಂದು ಕಲ್ತ್ಬಿಟ್ಟು ತರಬೇತಿ ತಗೊಂಡು ಆಮೇಲೆ ನಾವು ಬೀದಿಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಏನಾಗತ್ತೆ ಅಲ್ವಾ? ನಾವೇನು ಟ್ರಾಫಿಕ್ ರೂಲ್ಸ್ ಅವ್ರೇನು ಹೇಳೋದು, ನಾನು ಇಷ್ಟ ಬಂದಂಗೆ ಹೋಗ್ತೀನಿ ಅಂತ ಬಿಟ್ಟು ಹೋದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗಿ ನಮ್ಮ ಆಲೋಚನೆ ಕೂಡ ಆಕ್ಸಿಡೆಂಟ್ ಮಾಡ್ತಾ ಇದೆ ನಮ್ಗೆ. ಅಂದ್ರೆ ಮಾತು ಅನ್ನೋದು ಆಲೋಚನೆಗಳಿಂದ ಮನಸ್ಸಲ್ಲಿ ಸುಮ್ಮನೆ ಕೂತಿರ್ತಾರೆ. ಮೈಂಡ್ ಅಲ್ಲಿ ಮಾತ್ರ ಒಳ್ಳೆ ಆಲೋಚನೆ, ಕೆಟ್ಟ ಆಲೋಚನೆ ಎಲ್ಲ ಬರುತ್ತೆ. ಒಳ್ಳೇದಕ್ಕೆ ಒಳ್ಳೆ ಫಲ, ಕೆಟ್ಟದಕ್ಕೆ ಕೆಟ್ಟ ಫಲ. ನಾನೇನ್ರಿ ಅಂದಿದ್ದೀನಿ ನೋಡಿ, ಸುಮ್ನೆ ನನ್ನ ಬೈತಾರೆ ಅಂತ ಸುಮ್ನೆ ಬಯಲ್ಲ. ನಮ್ಮ ಆಲೋಚನಾ ತರಂಗಗಳು ಅವ್ರಿಗೂ ರೀಚ್ ಆಗಿರುತ್ತೆ. ಅದಕ್ಕೆ ಅಲ್ಲಿಂದ ಕೂಡ ನೆಗೆಟಿವ್ ನಮ್ಮ ನೋಡಿದ್ರೆ ಆಗಲ್ಲ ಅನ್ನೋ ತರ. ಒಂದೊಂದ್ಸಲ ತುಂಬಾ ಒಳ್ಳೆಯವ್ರು ಅನ್ನೋ ತರ ನಾವು ಫೀಲಿಂಗ್ ಇಟ್ಕೊಂಡ್ರೆ ಸುಮ್ನೆ ಬಂದ್ಬಿಟ್ಟು ನಮ್ ಜೊತೆ ಪ್ರೀತಿಯಿಂದ ಮಾತಾಡೋದು ಎಲ್ಲ ಮಾಡ್ತಾರೆ. ಸೊ ಇದೆಲ್ಲ ಕನ್ನಡಿ ತರ. ವಿಶ್ವಮುನಿ ದರ್ಪಣಂ ಶಾಂತಿಗೆ ಮಾರ್ಗಂ ಅಂತ ಪತ್ರಿಜಿ ಹೇಳಿದ್ದಾರೆ. ಸರ್ಸಿಜಿ ಬುಕ್ ಓದಿ ಅಂತ ಗೊತ್ತಾ? ಇಲ್ಲ ಸ್ಟೇಜ್ ಮೇಲೆ ನಿಂತುಕೊಂಡು ಹೇಳಿದ್ದಾರೆ. ವಿಶ್ವಮುನೀಕು ದರ್ಪಣಂ ಶಾಂತಿಗೆ ಮಾರ್ಗಂ. ಅದು ಕನ್ನಡದಲ್ಲಿ ಇದೆ ಅನ್ಸತ್ತೆ, ಕೇಳ್ಬೇಕು. ಸೊ ಅದು ಸೂಪರ್ ಆಗಿದೆ ಸಬ್ಜೆಕ್ಟ್, ತುಂಬಾ ಚೆನ್ನಾಗಿದೆ. ಆದ್ದರಿಂದ ನಾವು ಗಮನ ಕೊಡ್ಬೇಕಾಗತ್ತೆ. ಪ್ರಾಕೃತಿಕ ನಿಯಮವನ್ನು ಅರಿತುಕೊಂಡು ಅಸಫಲತೆಯನ್ನು ಎದುರಿಸುವ ಕಠಿಣವೆಂದು ನಿಮಗೆ ಅನಿಸುತ್ತಿದೆಯೇ? ಇಲ್ಲ ತಾನೆ?
ಬೇಕಾಗಿರುವುದು ಕೇವಲ ನಿಮ್ಮ ಮನಸ್ಸನ್ನು ತರಬೇತಿಗೊಳಿಸುವುದು. ಏನು ಬೇಕೋ ಅದನ್ನ ವಿಚಾರಗಳಲ್ಲಿ ತಂದು ಅದನ್ನ ವಾಸ್ತವಕ್ಕೆ ತರುವುದು. ನಮ್ಗೆ ಏನ್ ಬೇಕು ಕೂತ್ಕೊಂಡು ಧ್ಯಾನ ಕೂತ್ಕೋಬೇಕು, ನಮ್ಗೆ ಏನ್ ಬೇಕು, ಯಾವ ರೀತಿ ಇರ್ಬೇಕು ಅಂತ ನಾವು ಇಷ್ಟ ಪಡ್ತಾ ಇದ್ದೀವಿ. ನಮ್ಮ ಆ ಇಷ್ಟ ಅನ್ನೋದು ಹೆಂಗಿರ್ಬೇಕು, ನಮಗೂ ಒಳ್ಳೇದಾಗ್ಬೇಕು, ಬೇರೆಯವ್ರಿಗೂ ಡಿಸ್ಟರ್ಬ್ ಆಗ್ಬಾರ್ದು, ಬೇರೆಯವ್ರಿಗೂ ಒಳ್ಳೇದಾಗ್ಬೇಕು. ಅಟ್ಲೀಸ್ಟ್ ಬೇರೆಯವ್ರಿಗೆ ಒಳ್ಳೇದಾಗಿಲ್ಲ ಅಂದ್ರೂ ಅವ್ರಿಗೆ ನಮ್ಮ ಜೀವನದಿಂದ ನಮ್ಮ ಬೈಕ್ಗಳಿಂದ ಡಿಸ್ಟರ್ಬ್ ಆಗ್ಬಾರ್ದು, ಕಷ್ಟ ಆಗ್ಬಾರ್ದು. ಆ ರೀತಿ ಮನಸ್ಸಲ್ಲಿ ಇಟ್ಕೊಂಡು ನಾವು ಏನು ಕೇಳಿದ್ರು ಸಹ ಅದು ನಮಗೆ ಯೂನಿವರ್ಸ್ ಕೊಡತ್ತೆ. ಸೊ ಯಾವಾಗಲೇ ಆಗಲಿ ನಿಮ್ಮ ಭವಿಷ್ಯವು ಸುನಿಶ್ಚಿತವೆಂದು ತಿಳಿದುಕೊಳ್ಳಬೇಡಿ. ಜನರು ಜ್ಯೋತಿಷ್ಯರ ಜಾಲದಲ್ಲಿ ಸಿಲುಕಿ ನನ್ನೊಂದಿಗೆ ಹೀಗೆ ಆಗುತ್ತದೆ, ಇದು ನನ್ನ ಹಣೆ ಬರಹ ಎಂದುಕೊಂಡು ತಮ್ಮ ಭವಿಷ್ಯದ ಮೇಲೆ ತಾವೇ ಮುದ್ರೆಯನ್ನು ಒತ್ತುತ್ತಾರೆ, ಸೀಲ್ ಹಾಕುತ್ತಾರೆ ಅಲ್ವಾ. ಮುದ್ರೆಯನ್ನು ಒತ್ತೋದಂತೆ ಇಂಪ್ರಿಂಟ್, ಆಕಾಶಕ್ಕೆ ರೆಕಾರ್ಡ್ ಆಗ್ತಾ ಇರುತ್ತೆ. ಮತ್ತವರು ತಾವೇ ಆ ದಿಕ್ಕದಲ್ಲಿ ಯೋಚಿಸಲು ಆರಂಭಿಸುತ್ತಾರೆ, ಹಾಗೂ ಅಲ್ಲಿ ವಿಚಾರ ನಿಯಮವು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಹೀಗೆ ಅಜ್ಞಾನದಲ್ಲಿ ಜನರು ತಮ್ಮ ಕಾಲಿನ ಮೇಲೆ ತಾವೇ ಕೂಡಲೇ ಏಟು ಹಾಕಿಕೊಳ್ಳುತ್ತಾರೆ. ನೋಡಿದ್ರ, ಯಾವಾಗ್ಲೇ ಆಗ್ಲಿ ನಿಮ್ಮ ಭವಿಷ್ಯತ್ತು ಸುನಿಶ್ಚಿತವೆಂದು ತಿಳಿದುಕೊಳ್ಳಬೇಡಿ. ಹಿಂಗೆ ನನ್ನ ಭವಿಷ್ಯ ಹಂಗೆ, ನನ್ನ ಹಣೆ ಬಾರ ಹಿಂಗೆ ಅಂತ ತಿಳ್ಕೊಬೇಡಿ. ಸೊ ಜನರು ಜ್ಯೋತಿಷ್ಯರ ಜಾಲದಲ್ಲಿ ಸಿಲುಕಿ ನನ್ನೊಂದಿಗೆ ಹೀಗೆ ಆಗುತ್ತದೆ. ಜ್ಯೋತಿಷ್ಯರ ಜಾಲ ಅಂತ ಯಾಕಂದಿದ್ದಾರೆ, ನಮ್ಮ ಆಲೋಚನೆ ಹೆಂಗಿರುತ್ತೋ ಹಂಗೆ ನಮ್ ರಿಸಲ್ಟ್ಸ್ ಬರೋದು. ಜ್ಯೋತಿಷ್ಯ ಹತ್ರ ಹೋಗ್ಬಿಟ್ಟು ನಾವು ಕೇಳಿದ್ರೆ ಅವ್ರಿಗೇನ್ ಗೊತ್ತು, ಅವ್ರದವ್ರು ನೋಡ್ಕೋಬೇಕಷ್ಟೇ, ನಮ್ದೆಲ್ಲ ಅವ್ರು ಹೇಳಕ್ ಆಗಲ್ಲ ಅಲ್ವಾ. ನಮಗೆ ತರಬೇತಿ ಏನ್ ಕೊಡ್ಬೇಕು, ನಮ್ಮ ಮೈಂಡ್ಗೆ ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಡ್ಬೇಕು. ಅವಾಗ ಟ್ರೈನಿಂಗ್ ತಕ್ಕಂಗೆ ನಮ್ಗೆ ರಿಸಲ್ಟ್ಸ್ ಬರುತ್ತೆ. ಟ್ರೈನಿಂಗ್ ಕೊಟ್ಟಿಲ್ಲ, ಅವ್ರನ್ನ ಕೇಳಿದ್ರೆ ಏನು ಉಪಯೋಗ ಇಲ್ಲ. ಆಕ್ಸಿಡೆಂಟ್ ಮಾಡ್ಬಿಟ್ಟು ಅವ್ನಿಗೆ ಯಾಕ್ರಿ ಆಕ್ಸಿಡೆಂಟ್ ಆಯ್ತು ಅಂತ ಅವ್ರೇನ್ ಹೇಳ್ತಾರೆ, ಪೂಜೆ ಮಾಡಮ್ಮ, ಪುರಸ್ಕಾರ ಮಾಡಮ್ಮ, ಅದು ಮಾಡಮ್ಮ, ಇದು ಮಾಡಮ್ಮ, ದಾನ ಮಾಡಮ್ಮ, ಧರ್ಮ ಮಾಡಮ್ಮ ಹೇಳಿ ಕಳಿಸ್ತಾರೆ ಅಷ್ಟೇ ಅಲ್ವಾ. ಆ ರೀತಿ ಆಗತ್ತೆ. ಆದ್ರಿಂದ ಯಾವಾಗ್ಲೇ ಆಗಲಿ ನಿಮ್ಮ ಭವಿಷ್ಯವು ಸುನಿಶ್ಚಿತವೆಂದು ತಿಳಿದುಕೊಳ್ಳಬೇಡಿ. ಜನರು ಜ್ಯೋತಿಷ್ಯರ ಜಾಲದಲ್ಲಿ ಸಿಲುಕಿ ನನ್ನೊಂದಿಗೆ ಹೀಗೆ ಆಗುತ್ತದೆ, ಇದು ನನ್ನ ಹಣೆ ಬರಹ ಎಂದುಕೊಂಡು ತಮ್ಮ ಭವಿಷ್ಯದ ಮೇಲೆ ತಾವೇ ಮುದ್ರೆಯನ್ನು ಒತ್ತುತ್ತಾರೆ. ಮತ್ತವರು ತಾವೇ ಆ ದಿಕ್ಕಿನಲ್ಲಿ ಯೋಚಿಸಲು ಆರಂಭಿಸುತ್ತಾರೆ. ಏನು ನೆಗೆಟಿವ್ ಆಗಿರುತ್ತೋ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಓಕೆ, ಹಾಗೂ ಅಲ್ಲಿ ವಿಚಾರ ನಿಯಮ ಕೆಲಸ ಮಾಡುತ್ತೆ ಅಲ್ವಾ. ವಿಚಾರ ನಿಯಮ ಎಲ್ಲಾ ಕಡೆ ಕೆಲಸ ಮಾಡುತ್ತದು. ಸೊ ಹೀಗೆ ಅಜ್ಞಾನದಲ್ಲಿ ಜನರು ತಮ್ಮ ಕಾಲಿನ ಮೇಲೆ ತಾವೇ ಕೂಡಲೇ ಏಟು ಹಾಕಿಕೊಳ್ಳುತ್ತಿದ್ದಾರೆ. ನೋಡಿದ್ರು ಅಜ್ಞಾನ ಕುಜ್ಞಾನ, ಅಜ್ಞಾನ ಕುಜ್ಞಾನ ಅನ್ಬೇಕು, ಈ ರೀತಿ ಆಗ್ತಾ ಇದೆ. ಯಾರಿಗೂ ಗೊತ್ತಿಲ್ಲ. ಎಲ್ಲ ಓದ್ಬೇಕು, ಹುಟ್ಟಬೇಕು, ಬೆಳಿಬೇಕು, ಓದ್ಬೇಕು, ಮಾರ್ಕ್ಸ್ ತಗೋಬೇಕು, ಕಾಲೇಜ್ ಸೀಟ್ ಸಿಗ್ಬೇಕು, ಕಾಲೇಜಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ಬರ್ಬೇಕು, ಇಂಜಿನಿಯರೋ ಡಾಕ್ಟರೋ ಆಗ್ಬೇಕು, ಅದರಲ್ಲೇ ಇದ್ದಾರೆ ವಿನಃ ತಮ್ಮ ಆಲೋಚನೆಗಳಿಂದ ಮುಟ್ಟಿದ್ದು ಚಿನ್ನ ಆಗತ್ತೆ. ದುನಿಯಾ ಮುಟ್ಟಿ ಮೇಹೆ ಅಂತಾರೆ, ಅಂದ್ರೆ ಈ ಪ್ರಪಂಚ ಎಲ್ಲ ನಮ್ಮ ಮುಷ್ಟಿನಲ್ಲಿದೆ, ಅದು ಗೊತ್ತೇ ಇಲ್ಲ ಅವ್ರಿಗೆ. ಹೇಳ್ತಾರೆ ಬಟ್ ಹೆಂಗೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅಲ್ವಾ. ಆ ರೀತಿ ಕೆಲಸ ಮಯದ ಹಿಂದೆ ಹೀಗೊಂದು ಪ್ರಯೋಗವನ್ನು ಮಾಡಲಾಯಿತು. ಕೆಲ ಸಮಯದ ಹಿಂದೆ ಹೀಗೊಂದು ಪ್ರಯೋಗವನ್ನು ಮಾಡಲಾಯಿತು. ಅಮಿತಾಬ್ ಬಚ್ಚನ್ ಜನ್ಮಕುಂಡಲಿಯನ್ನು ಹೆಸರನ್ನು ಹೇಳದೆ 3 ಜ್ಯೋತಿಷರಿಗೆ ತೋರಿಸಲಾಯಿತು. 3 ಜನರು ಬೇರೆ ಬೇರೆ ಸಂಗತಿಗಳನ್ನು ಹೇಳಿದರು. ಒಬ್ಬನಿಂದ ಈ ಮನುಷ್ಯನು ಫಿಲ್ಮ್ ಲೈನ್ ನಲ್ಲಿ ಸಫಲನಾಗುವುದಿಲ್ಲ, 2ನೇವನಿಂದ ಇವನು ವ್ಯಾಪಾರ ಮಾಡಬೇಕು, 3ನೇವನಿಂದ ಫಿಲ್ಮ್ ಲೈನ್ ನಲ್ಲಿಯೇ ಇರಬೇಕೆಂದಿದ್ದರೆ ಫಿಲ್ಮ್ ನ ಮಾರ್ಕೆಟಿಂಗ್ ನಲ್ಲಿ ಅವನು ಪ್ರಯತ್ನಿಸಿದರೆ ಒಳ್ಳೆಯದು. ಈಗ ನೀವು ತಿಳಿದಿರಬಹುದು, ನಿಮ್ಮ ಭವಿಷ್ಯಕ್ಕೆ ಆಕಾರ ಕೊಡುವುದರಲ್ಲಿ ನಿಮಗಿಂತ ದೊಡ್ಡ ಜ್ಯೋತಿಷರು ನಿಮ್ಮ ವೈಚಾರಿಕ ಚೌಕಟ್ಟು ಬೇರೆ ಯಾರು ಅಲ್ಲ. ನೋಡಿದ್ರ, ಅಮಿತಾಬ್ ಬಚ್ಚನ್ ಹೆಸರು ಹೇಳಿದೆ, ಅದು ಜಾತಕ ಕೊಟ್ಬಿಟ್ಟು ನೋಡು ಅಂತ 3 ಜನಕ್ಕೆ ತೋರಿಸಿದ್ರೆ ಒಬ್ಬೊಬ್ರು ನಿನ್ ಫಿಲ್ಮ್ ಫೀಲ್ಡ್ ಅಲ್ಲಿ ಬರಲ್ಲ ಅಂತ ಒಬ್ರು, ನಿನ್ ಬಿಸ್ನೆಸ್ ಏನ ಮಾಡ್ಕೊಪ್ಪ ಅಂತ ಒಬ್ರು, ನೀನು ಫಿಲ್ಮ್ ನಲ್ಲಿ ಇದ್ರುನು ಅದು ಇದಿರುತ್ತಲ್ಲ ಮಾರ್ಕೆಟಿಂಗ್ ಅದರಲ್ಲಿ ಇರು ಅಂತ. ನೋಡಿದ್ರೆ ಈಗ ಆತನ ಆಲೋಚನೆಗಳು, ಆತನ ಸ್ಟ್ರಾಂಗ್ ವಿಲ್ ಪವರು, ನಾನು ಆಕ್ಟರ್ ಆಗ್ಲೇಬೇಕು ಅನ್ನೋ ಸ್ಟ್ರಾಂಗ್ ವಿಲ್ ಪವರ್ ಇರೋದ್ರಿಂದ ಆಕ್ಟರ್ ಆದ್ರು ಅಲ್ವಾ. ಎಷ್ಟು ಈಗಲೂ ಸಹ ಕೌನ್ ಬನೇಗಾ ಕರೋಡ್ಪತಿ, ಯಾರು ಕರೋಡ್ಪತಿ ಆಗ್ತಾರೆ ಅನ್ನೋದನ್ನ ಅವ್ರು ನಡೆಸ್ತಾ ಇದ್ದಾರೆ. ಅವನು ಬಿಟ್ಟು ಬೇರೆ ಯಾರಿಗೂ ಆಗಲ್ಲ. ಅಷ್ಟು ಅಂದ್ರೆ ಆಗತ್ತೆ, ಬಟ್ ಅವ್ರ ತರ ಆಗಲ್ಲ. ಅದು ಅಭ್ಯಾಸ ಆಗ್ಬಿಟ್ಟಿದೆ, ತುಂಬಾ ಚೆನ್ನಾಗಿ ಅವರು ಮಾಡ್ಕೊಂಡು ಹೋಗ್ತಾರೆ ಅಲ್ವಾ. ಆ ರೀತಿ ಅದಕ್ಕೋಸ್ಕರ ನಾವು ಜನ್ಮಕುಂಡಲಿ ತೋರಿಸೋದು, ಜ್ಯೋತಿಷ್ಯ ಮಾಡೋದು, ಅವ್ರು ಹೇಳಿದ್ದಾರೆ ಅಂತ ಅಯ್ಯೋ ಆಗಲ್ವೇನ್ರಿ, ನನ್ ಫಿಲ್ಮ್ ನಲ್ಲಿ ಆಗಲ್ವಾ, ಸರಿ ಬಿಟ್ಬಿಡ್ತೀನಿ. ಯಾವ್ದ್ರಲ್ಲ ಆಗತ್ತೆ ಅಂತೀರಾ, ಬಿಸ್ನೆಸ್ ಅಲ್ಲಿ ಆಗತ್ತಾ, ಸರಿ ನಾನ್ ಬಿಸ್ನೆಸ್ ಮಾಡ್ತೀನಿ. ಆ ರೀತಿಯಲ್ಲಿ ಇರಬಾರ್ದು. ನಮ್ಗೆ ಏನ್ ಆಸೆ ಇದೆಯೋ, ಏನ್ ಬಯಕೆ ಇದೆಯೋ, ನಮ್ಗೆ ಏನ್ ಟ್ಯಾಲೆಂಟ್ ಇದೆಯೋ ಅದಕ್ಕೆ ತಕ್ಕಂಗೆ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕೇ ವಿನಃ ಅವ್ರನ್ನ ಕೇಳ್ಬಿಟ್ಟು ಅಲ್ಲ ಅಂತ ಹೇಳ್ತಿದ್ದಾರೆ. ವಿಶ್ವದಲ್ಲಿ ಬೋಲ್ ಬಚ್ಚನ್ ಮಾತಿನ ಮಲ್ಲರು ತುಂಬಿ ಹೋಗಿದ್ದಾರೆ ಅಲ್ವಾ. ಬೋಲ್ ಬಚ್ಚನ್ ಅಂದ್ರೆ ಮಾತಿನ ಮಲ್ಲರು ತುಂಬಿ ಹೋಗಿದ್ದಾರೆ.
ಇವರು ಸದಾ ಕಲಿತ ಜ್ಞಾನಿಗಳು, ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಾರೆ, ಆದ್ರೆ ಕೆಲಸ ಮಾತ್ರ ಶೂನ್ಯ. ಮಾತು ಮಾತ್ರ ತುಂಬಾ ಒಳ್ಳೆ ತಮಗೆಲ್ಲ ಗೊತ್ತು ಅನ್ನೋ ತರ ಮಾತಾಡ್ತಾರೆ, ಆದ್ರೆ ಕೆಲಸ ಮಾತ್ರ ಏನು ಮಾಡಲ್ಲ, ಶೂನ್ಯ ಅಂತ ಹೇಳ್ತಿದ್ದಾರೆ. ಇವರು ತಾವಂತೂ ಏನು ಮಾಡ ಬಯಸುವುದಿಲ್ಲ, ಆದ್ರೆ ಯಾರಾದ್ರೂ ಕೆಲಸ ಮಾಡುತ್ತಿದ್ದರೆ ಅವರನ್ನು ಹೀಗೆ ಹೇಳಿ ಅಂಜಿಸುತ್ತಾರೆ. ತಾವಂತೂ ಏನು ಮಾಡಲ್ಲ. ಇದು ಬೇರೆಯವ್ರು ಏನ ಮಾಡ್ತಾರೆ, ಅಯ್ಯೋ ಯಾಕೋ ಎಲ್ಲಿ ಹೋಗಿದ್ದಿ, ನೀನು ಏನು ಓದ್ಕೊಪ್ಪ, ನೀನ್ ಕ್ರಿಕೆಟ್ ಹೇಳಕ್ ಹೋಗಿದ್ದಿ ಅಂತ ಸಚಿನ್ ತೆಂಡೂಲ್ಕರ್ ಅಂದ್ಬಿಟ್ಟಿದ್ರೆ ಅವನು ಎಲ್ಲಿ ಬರ್ತಾ ಇರ್ಲಿಲ್ಲ ಅಲ್ವಾ. ಈಗ ಅವನಿಗೆ ಸ್ಟ್ರಾಂಗ್ ವಿಲ್ ಪವರ್ ಇಂದ ಅವನು ಕ್ರಿಕೆಟ್ ಇದ್ ಫೀಲ್ಡ್ ಅಲ್ಲಿ ಏನು ಕೋಟ್ಯಾಂತರ ರೂಪಾಯಿ ಸಂಪಾದನೆ, ನೇಮ್ ಫೇಮ್ ಮನಿ ಪವರ್ ಏನಿಲ್ಲ ಅವನಿಗೆ ಅಲ್ವಾ. ಆ ರೀತಿ ಎಲ್ಲ ಅವರು ಹೇಳೋರು ತುಂಬಾ ಇರ್ತಾರೆ, ಕಾಲು ಎಳೆಯೋರು, ಹಿಂದಕ್ಕೆ ತಳ್ಳೋರು ಎಲ್ಲ ಇರ್ತಾರೆ, ಆದ್ರೆ ನಾವು ಮುಂದಕ್ಕೆ ನುಗ್ಗಿಕೊಂಡು ಹೋಗಬೇಕು. ಆದ್ರೆ ಯಾರಾದ್ರೂ ಕೆಲಸ ಮಾಡುತ್ತಿದ್ದರೆ ಅವರನ್ನು ಹೀಗೆ ಅಂಜಿಸುತ್ತಾರೆ, ಇದಂತೂ ಅಸಾಧ್ಯ, ಇದಂತೂ ಕಷ್ಟದ ಕೆಲಸ, ಇದಂತೂ ಆಗದ ಮಾತು, ಹೆದರಿಸುವುದೊಂದೇ ಇವರ ಕೆಲಸವಾಗಿರುತ್ತದೆ. ನೀವು ಅದರಲ್ಲಿ ಸಿಲುಕಿಕೊಳ್ಳಬೇಡಿ. ಏಕೆಂದ್ರೆ ಗುಡ್ ನ್ಯೂಸ್ ಏನೆಂದರೆ ಸಫಲತೆಯನ್ನು ಪಡೆದುಕೊಳ್ಳಲು ನಿಮಗೆ ಸೂಪರ್ ಸ್ಟಾರ್ ಆಗೋ ಅವಶ್ಯಕತೆ ಇಲ್ಲ. ಸಫಲತೆ ಸಕ್ಸಸ್ ಬೇಕು ಅಂತಂದ್ರೆ ನೀವು ಸೂಪರ್ ಸ್ಟಾರ್ ಆಗೋ ಅವಶ್ಯಕತೆ ಇಲ್ಲ. ವಿಶ್ವಾಸವಿಡಿ, ಈಗ ನೀವೆಲ್ಲಿದ್ದೀರೋ ಅಲ್ಲಿಂದ ನೀವು ಮುನ್ನಡೆಯಬಹುದು. ನೀವು ಈಗ ಎಲ್ಲಿದ್ದೀರೋ ಅಲ್ಲಿಂದನೇ ನೀವು ಒಂದೊಂದು ಹೆಜ್ಜೆ ಹಾಕೊಂಡು ಮುಂದಕ್ಕೆ ಹೋಗ್ಬೋದು. ಭವಿಷ್ಯ ಸುಂದರವಾಗಲು ನೀವು ಮಿಸ್ ಯೂನಿವರ್ಸ್ ಆಗುವ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಒಂದು ವೇಳೆ ವಿಚಾರ ನಿಯಮದ ಜ್ಞಾನವು ನಿಮ್ಮ ಬಳಿ ಇದ್ದರೆ, ಅದೊಂದು ಕಲ್ಪವೃಕ್ಷ ಕಾಮಧೇನು ತರ ವಿಶ್ವಾಸ ಇದು ವಿಚಾರ ನಿಯಮ ಅನ್ನೋದು ಅಲ್ವಾ. ಸೊ ಅದು ನಿಮ್ಮ ಬಳಿ ಇದ್ದರೆ ನಿಮ್ಮ ಭವಿಷ್ಯತ್ತು ಸಫಲತೆಯ ಗೀತೆಯನ್ನು ಹಾಡಬಲ್ಲದು. ಬಾಹ್ಯ ಪರಿಸ್ಥಿತಿಗಳು ಹೇಳುತ್ತವೆ ಇದು ಸಾಧ್ಯವಿಲ್ಲ, ಆದರೆ ನೀವು ನಿಮ್ಮ ವಿಚಾರಗಳಲ್ಲಿ ಸ್ಥಿರತೆ ಇಟ್ಟುಕೊಂಡು ವರ್ತಮಾನದಲ್ಲಿ ಬೆಸ್ಟ್ ಬೀಜವನ್ನು ಹಾಕುತ್ತೀರಿ ಅಂತ ಹೇಳ್ತೀರಿ. ಆಚೆ ಪರಿಸ್ಥಿತಿ ಹೇಳುತ್ತೆ, ಅಯ್ಯೋ ನಿಂಗೆ ಆಗಲ್ಲ, ಅದೆಲ್ಲ ಆಗಲ್ಲ ಅಂತ ಹೇಳುತ್ತೆ, ಜನನು ಹೇಳ್ತಾರೆ, ಪರಿಸ್ಥಿತಿ ಹೇಳುತ್ತೆ, ಆದ್ರೂ ಬೀಜ ಹೆಂಗ್ ಹಾಕ್ಬೇಕು ನಾವು, ಆಗತ್ತೆ, ನನ್ನಿಂದ ಆಗತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋದು ಬೀಜಗಳು ಹಾಕ್ತಾ ಹೋಗ್ಬೇಕು. ವಿಚಾರ ನಿಮಗೆ ಹೇಳುತ್ತದೆ, ಎಲ್ಲಿಯವರೆಗೂ ನೀವು ಅನುಮತಿಯನ್ನು ನೀಡುವುದಿಲ್ಲವೋ ಅಲ್ಲಿವರೆಗೆ ಬೇರೆಯವರ ವಿಚಾರಗಳ ಪ್ರಭಾವ ನಿಮ್ಮ ಮೇಲೆ ಬೀಡುವುದಿಲ್ಲ. ನೋಡಿದ್ರೆ ವಿಚಾರ ನಿಮ್ ಏನ್ ಹೇಳುತ್ತೆ, ಅವ್ರು ಹಂಗಂದ್ರು ಇವ್ರ ಹಂಗಂದ್ರು, ಅವ್ರು ಶಾಪ್ ಹಾಕ್ತಾರೇನೋ, ಇವ್ರ ಹಂಗಂತಾರೇನೋ ಅಂತ ಏನು ಹಾಕಲ್ಲ. ಅವ್ರು ಹಾಕಿದ್ರು ನಾವು ಅಲೋ ಮಾಡಿದ್ರೆ ಮಾತ್ರನೇ ಅದು ನಮ್ಗೆ ತಟ್ಟತ್ತೆ, ಇಲ್ಲದೆ ನಮಗೆ ಬೇರೆಯವರ ವಿಚಾರ ನಮ್ಮ ಮೇಲೆ ಎಫೆಕ್ಟ್ ಆಗುವುದಿಲ್ಲ. ಸೊ ವಿಚಾರ ಪ್ರಭಾವ ನಿಮ್ಮ ಮೇಲೆ ಆಗುವುದಿಲ್ಲ. ನೀವು ನಿಮ್ಮ ಜೀವನ ರೂಪಿ ಗಾಡಿಯ ಡ್ರೈವರ್ ಆಗಿದ್ದೀರಿ, ನಿಮ್ಮ ಲೈಫ್ಗೆ ನೀವೇ ಡ್ರೈವರ್, ಬೇರೆಯವರು ಯಾರು ಅಲ್ಲ. ಸೊ ಹಾಗಾಗಿ ನಿಮ್ಮ ದಿವ್ಯ ಯೋಜನೆಯ ಮೇಲೆ ವಿಶ್ವಾಸವಿರಿಸಿ. ನೀವು ಬೇರೆಯವರ ದಿವ್ಯ ಯೋಜನೆಯಲ್ಲಿ ಅಡ್ಡಿ ಉಂಟು ಮಾಡಲಾಗುವುದಿಲ್ಲ, ಹಾಗೆಯೇ ಇತರರೂ ಸಹ ನಿಮ್ಮ ದಿವ್ಯ ಯೋಜನೆಯಲ್ಲಿ ಅಡ್ಡಿ ಉಂಟು ಮಾಡಲಾರರು. ಬೇರೆಯವ್ರ ಲೈಫಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ, ನಮ್ಮ ಲೈಫಲ್ಲಿ ಬೇರೆಯವರು ಕೂಡ ಇಂಟರ್ಫಿಯರ್ ಆಗಕ್ಕೆ ಆಗುವುದಿಲ್ಲ. ಒಂದು ವೇಳೆ ನಿಮ್ಮ ಭವಿಷ್ಯ ಹಠಮಾರಿ ಇದ್ದರೆ ಹಾಗೂ ನಿಮಗೆ ಸುಲಭವಾಗಿ ಸಫಲತೆ ಸಿಗದಿದ್ದರೆ ನೀವು ಡಬಲ್ ಹಠಮಾರಿ ಆಗಿರಿ. ಒಂದ್ ವೇಳೆ ನಿಮ್ಮ ಭವಿಷ್ಯತ್ತು ಹಠಮಾರಿ ಅಂದ್ರೆ ನಮ್ಮ ಸಕ್ಸಸ್ ಸಿಗಲ್ಲ, ಫೇಲ್ಯೂರ್ ಆಗ್ತಾ ಇರುತ್ತೆ, ಹಠಮಾರಿ ತರ ಆ ತರ ಆಗ್ತಾ ಇದ್ರೆ ನೀವು ಡಬಲ್ ಹಠಮಾರಿ ಆಗಿ, ಆಗಾಗಲ್ಲ ಹಾಗೆ ಆಗತ್ತೆ ಅಂತ ಬಿಟ್ಟು ಡಬಲ್ ಹಠಮಾರಿ ಆಗಿ. ಸೊ ವಿಚಾರಗಳನ್ನು ಬದಲಾಯಿಸುವುದರಿಂದ ಭವಿಷ್ಯ ಎಷ್ಟೇ ಜಡವಾಗಿದ್ದರೂ ಅದು ಬದಲಾಗುತ್ತದೆ. ನೋಡಿದ್ರೆ ಒಂದು ವಿಚಾರದಿಂದ ಏನೋ ಕೆಲಸ ಆಗ್ತಾ ಇಲ್ಲ ಅಂದ್ರೆ ನಾವು ಆ ವಿಚಾರವನ್ನ ಚೇಂಜ್ ಮಾಡ್ಬಿಟ್ಟು ಬೇರೆ ಇನ್ನೂ ಹೆಚ್ಚು ಪಾಸಿಟಿವ್ ಇರೋ ತರ ಮಾಡಿ ನಾವು ಸಕ್ಸಸ್ ಪಡಿಬಹುದು, ಸುಂದರವಾಗಿರುತ್ತದೆ. ಅದರ ಕಲೆಯು ವಿಚಾರ ನಿಯಮಗಳ ಮುಖಾಂತರ ವರ್ತಮಾನದಲ್ಲಿಯೇ ಸಿಗುತ್ತದೆ. ಅದರ ಕಲೆಯು ವಿಚಾರ ನಿಯಮಗಳ ಮುಖಾಂತರ ವರ್ತಮಾನದಲ್ಲೇ ಅದು ಸಿಗುತ್ತದೆ. ವರ್ತಮಾನದಿಂದಲೇ ಭವಿಷ್ಯದ ದಾರಿಯು ಹೊರಡುತ್ತದೆ. ವಿಚಾರ ನಿಯಮಗಳನ್ನು ಅನುಸರಿಸುವುದರಿಂದ ಸಫಲತೆ ಪಡೆದುಕೊಳ್ಳುವುದು ಸುಲಭ. ಆಗ ನೆಪವಲ್ಲ, ಸಫಲತೆಯ ಗೀತೆಗಳ ಹಾಡ್ತೀವಿ, ಸಫಲತೆ ಗೀತೆ ಹಾಡ್ತೀವಿ, ಅವಾಗ ನೆಪ ಹೇಳ್ತಾ ಕೂತ್ಕೊಳ್ಳಲ್ಲ. ನಾವು ಯಶಸ್ವಿಯಾಗುವೆವು, ನಾವು ಯಶಸ್ವಿಯಾಗುವೆವು, ನಾವು ಯಶಸ್ವಿ ಆಗುವೆವು ಬಹು ಬೇಗನೆ. ಹೋ ಮನದಲ್ಲಿದೆ ವಿಶ್ವಾಸ, ಪೂರ್ಣವಿದೆ ವಿಶ್ವಾಸ, ನಾವು ಯಶಸ್ವಿ ಆಗುವೆವು ಬಹು ಬೇಗನೆ. ಹಮ್ ಹೋಂಗೆ ಕಾಮಿಯಾಬ್, ಹಮ್ ಹೋಂಗೆ ಕಾಮಿಯಾಬ್ ಏಕ ದಿನ್. ಆ ಒಂದು ಹಾಡು ಜ್ಞಾಪಕ ಇದೆಯಾ? ಆ ಹಾಡೆ ಇಲ್ಲಿ ಬರ್ದಿರೋದನ್ನ. ಓಕೆ, ಕಾಮಿಯಾಬ್ ಅಂದ್ರೆ ನಾನು ಸಕ್ಸಸ್ ಆಗ್ತೀನಿ, ನಾನು ಸಕ್ಸಸ್ ಆಗೇ ಆಗ್ತೀನಿ ಒಂದ್ ದಿವಸ ಅಂತ ಹಾಡು. ಸೊ ಆ ರೀತಿ ನಾವು ಇರ್ಬೇಕು ಅಂತ ಅಂದ್ಬಿಟ್ಟು ಸರ್ಶಿಜಿ ಅವರು ತುಂಬಾ ಚೆನ್ನಾಗಿ ಕೂಲಂಕಷವಾಗಿ ಪಾಯಿಂಟ್ ಬೈ ಪಾಯಿಂಟ್ ಎಲ್ಲಿ ಏನೋ ತಿಳಿಸ್ಕೊಂಡು ಹೋಗಲ್ಲ, ಡಿಟೇಲ್ ಆಗಿ ಅವರು ಹೇಳ್ತಾ ಇರ್ತಾರೆ. ಇವೆಲ್ಲ ಕೂಡ ನಮ್ಮ ಜೀವನದಲ್ಲಿ ನಡೆದಿರೋದೇ ಅಲ್ವಾ. ಈ ರೀತಿ ಹೆದರ್ಕೊಳ್ಳೋದು, ಆಗುತ್ತೋ ಇಲ್ಲೋ ಅನ್ನೋದು ಇವೆಲ್ಲ ಕೂಡ ಆಗ್ತಾ ಇರುತ್ತೆ. ಸೊ ಆ ತರ ಮಾಡ್ಬೇಡಿ. ದೊಡ್ಡ ದೊಡ್ಡ ಆಕ್ಟರ್ಸು, ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು, ಯಾರೇ ಸಕ್ಸಸ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಮನೆಯಲ್ಲಿ ಒಂದು ಚಿಕ್ಕ ಅಡುಗೆ ಮನೆ ಕೆಲಸನೇ ಆಗಿರ್ಬೋದು, ಕ್ಲೀನಿಂಗ್ ಕೆಲಸನೇ ಆಗಿರ್ಬೋದು,
ಒಂದು LKG ಮಗು ಓದೋ ವಿಚಾರನೇ ಆಗಿರ್ಬೋದು, LKG ಮಗುಗೆ ಆ ಮಗುಗೆ ಆ ಸಬ್ಜೆಕ್ಟ್ PhD ತರ ಅಲ್ವಾ, ಆ ರೀತಿ ಇರುತ್ತೆ. ಅದರಿಂದ ಇಷ್ಟು ಒಳ್ಳೆ ಜ್ಞಾನ ಕೊಟ್ಟಿರುವಂತಹ ಸರ್ಷಿಜಿ ಅವರಿಗೆ ಅನಂತ ಕೋಟಿ ಧನ್ಯವಾದಗಳು. ತೇಜಮಿತ್ರ ಆದಲ್ಲ ನೀವೆಲ್ಲ ಕೂಡ ನನಗೆ ಸೇವಾ ಭಾಗ್ಯ ಕೊಟ್ಟಿದ್ದೀರಾ, ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಪತ್ರಿಜಿ ಅವರಿಗೆ ಈ ಅನುಕೂಲ, ಈ ಪ್ಲಾಟ್ಫಾರ್ಮ್ ನಂಗೆ ಕೊಟ್ಟಿದ್ದೀರಾ, ನಿಮ್ಗೆಲ್ಲರಿಗೂ ಪತ್ರಿಜಿ ಅವರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು 2 ನಿಮಿಷದಲ್ಲಿ ನಾವು ವಿಚಾರ ಸೇವೆ ಮಾಡ್ಬೇಡ. ನಿಮ್ಗೆ ಏನೋ ಡೌಟ್ ಬಂದ್ರೆ ಏನ ಕೇಳ್ಬೋದು. ಓಕೆ, ಆನಂತರ ಧ್ಯಾನ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ದಿನ ಜೀವನದಲ್ಲಿ ನಡೆಯುವಂತ ವಿಷಯಗಳೇ ನಾವು ಎಚ್ಚರಿಕೆ ಇರೋದಿಲ್ಲ, ಏನೋ ಮಾಡ್ತಾ ಇರ್ತೀವಿ. ಹಾಗೆ ಒಂದು ತುಂಬಾ ತುಂಬಾ ಉಪಯೋಗ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗುವಂಥದ್ದು ಒಳ್ಳೆ ವಿಷಯ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮಾಸ್ಟರ್. ಮೇಡಮ್ ಹೇಳಿದಾಗೆ ನನ್ನ ಫೋನ್ ನಂಬರ್ ಕೊಡ್ತೀನಿ, 99016666 ಅಂದ್ರೆ 666 579. ನಿಮ್ಗೆ ಯಾರಿಗನ್ನ ಏನ ಗೈಡೆನ್ಸ್ ಬೇಕಂತಂದ್ರು, ಇಲ್ಲದೆ ಮಹಾಸ್ಮನಿ ಪರಮಜ್ಞಾನ ಶಿಬಿರ 10 ಅವರ್ಸ್ ಕೋರ್ಸ್ ಅವರು ಫ್ರೀ ಹೇಳ್ಕೊಡ್ತಾರೆ. ತೆಲುಗು ಬಂದರೆ ನಿಮ್ಗೆ ತೆಲುಗುನಲ್ಲಿ ಫ್ರೀ 10 ಅವರ್ಸ್ ಕೋರ್ಸ್ ಇರುತ್ತೆ. ದಿವಸ ಅರ್ಧ ಗಂಟೆ ಇರುತ್ತೆ, ಮಂಡೇ ಟು ಫ್ರೈಡೆ. ಅದನ್ನ ಬೇಕಾದ್ರೆ ನೀವು ಅಟೆಂಡ್ ಮಾಡ್ಬೋದು. ಲಿಂಕ್ ಕಳಿಸ್ತೀನಿ ನಾನು ನಿಮ್ಗೆ, ನಂಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬೋದು. ಓಕೆ, ತುಂಬಾ ಚೆನ್ನಾಗಿದೆ ಅದು ಮಹಾಸ್ಮನಿ ಪರಮಜ್ಞಾನ ಶಿಬಿರ. ಅಯ್ಯೋ ಸೂಪರ್ ಆಗಿದೆ.